ಬನ್ನಿ ನಾಟಕ ನೋಡಿ, ಬನ್ನಿ ಬನ್ನಿ ನಾಟಕ ನೋಡಿ, ಬನ್ನಿ ಬನ್ನಿ ನಾಟಕ ನೋಡಿ. ಶರಣು ಹೇಳುತ್ತೀವಿ ನಾವು ನಿಮಗ, ನಾವು ನಿಮಗ. ಚೆನ್ನಾಗಿ ಕೇಳಿರಿ ನಮ್ಮ ಕಥನ, ಚೆನ್ನಾಗಿ ಕೇಳಿರಿ ನಮ್ಮ ಕಥನ. ಬಂದು ನಿಂತ ಹಿರಿಯ ಕಿರಿಯರಿಗೆ ಶರಣು ಹೇಳುತ್ತೀವಿ ನಾವು ನಿಮಗ. ಬಂದು ನಿಂತ ಹಿರಿಯ ಕಿರಿಯರಿಗೆ ಶರಣು ಹೇಳುತ್ತೀವಿ ನಾವು ನಿಮಗ. ಚೆನ್ನಾಗಿ ಕೇಳಿರಿ ನಮ್ಮ ಕಥನ, ಚೆನ್ನಾಗಿ ಕೇಳಿರಿ ನಮ್ಮ ಕಥನ. ನಮಸ್ಕಾರ ಸ್ವಾಮಿ, ನಾವು ನಾಟಕದವರು. ನಾಟಕದವರಂತೆ ನಾಟಕದವರು, ನಾವು ಕಲಾವಿದರು. ಕಲಾವಿದರು. ಹಾಗಾದ್ರೆ ಇವತ್ತು ಯಾವ ನಾಟಕ ಮಾಡೋಣ? ಯಾವ ನಾಟಕ ಮಾಡೋಣ? ನನ್ನ ಹತ್ರ ಒಂದು ಕತೆ ಇದೆ. ಕತೆನಾ? ರೊಮ್ಯಾಂಟಿಕ್ ಸ್ಟೋರಿ. ರೊಮ್ಯಾಂಟಿಕ್ ಸ್ಟೋರಿ. ರೋಮಿಯೋ ಜೂಲಿಯಟ್. ರೋಮಿಯೋ ಜೂಲಿಯಟ್ ಅನ್ನು ನೋಡ್ತಾನೆ, ಜೂಲಿಯಟ್ ರೋಮಿಯೋನ ನೋಡ್ತಾನೆ. ಇಬ್ರು ಹತ್ರ ಬರ್ತಾರೆ, ಹತ್ರ ಬರ್ತಾರೆ, ಹತ್ರ ಬರ್ತಾರೆ. ನನಗೆ ರೋಮಿಯೋ ಬೇಡ. ಯಾಕೆ? ಅವನು ಬರೀ ಎಲ್ಕೊಟ್ಟೆ ಮಾರೆ. ಈ ರೋಮಿಯೋ ಜೂಲಿಯಟ್ ನ ಕತೆನೇ ಬೇಡ. ಕಾಲೇಜಲ್ಲಿ, ಬಸ್ ಸ್ಟ್ಯಾಂಡ್ ನಲ್ಲಿ, ಪಾರ್ಕ್ ಅಲ್ಲಿ ಎಲ್ಲಿ ನೋಡಿದ್ರು ಅವರೇ. ನೋಡಿ, ಇಲ್ಲಿ ನೋಡಿದ್ರು ಅವರೇ ಇದ್ದಾರೆ. ಸಾಕ್ ನಿಲ್ಲಿಸ್ರು. ಈ ರೋಮಿಯೋ ಜೂಲಿಯಟ್ ಕತೆನೇ ಬೇಡ. ಇವತ್ತು ಆಟಿಸಂ ನ ಬಗ್ಗೆ ನಾಟಕ ಮಾಡಿ ಇಲ್ಲಿರುವ ಸೇರುವ ಜನರ ಹತ್ರ ಅರಿವು ಮೂಡಿಸೋಣ. ಮತ್ತೆ ಆಗ್ತಡ ನಾಂದಿ ಹಾಡು ಬನ್ನಿ. ನಾಟಕ ಆಡೋಣ ಬಾರಣ್ಣ, ಬೀದಿ ನಾಟಕ ಆಡೋಣ ಬಾರಣ್ಣ. ನಾಟಕ ಆಡೋಣ ಬಾರಣ್ಣ, ಬೀದಿ ನಾಟಕ ಆಡೋಣ ಬಾರಣ್ಣ. ಬೀದಿ ಬೀದಿಯಲ್ಲಿ ನಾಟಕವಾಡಿ ಜನಮನದಲ್ಲಿ ಜಾಗೃತಿ ಮೂಡಿ. ಬೀದಿ ಬೀದಿಯಲ್ಲಿ ನಾಟಕವಾಡಿ ಜನಮನದಲ್ಲಿ ಜಾಗೃತಿ ಮೂಡಿ. ವಿಶ್ವಕಥೆಗೆ ಎಲ್ಲರೂ ಕೂಡಿ, ವಿಶ್ವಕಥೆಗೆ ಎಲ್ಲರೂ ಕೂಡಿ. ಸೇರಿವ ಜನರ ಒಂದಾಗಿ ಹಾಡಿ, ಸೇರಿವ ಜನರ ಒಂದಾಗಿ ಹಾಡಿ. ನಾಟಕ ಆಡೋಣ ಬಾರಣ್ಣ, ಬೀದಿ ನಾಟಕ ಆಡೋಣ ಬಾರಣ್ಣ. ನಾಟಕ ಆಡೋಣ ಬಾರಣ್ಣ, ಬೀದಿ ನಾಟಕ ಆಡೋಣ ಬಾರಣ್ಣ. ಆಟಿಸಂ ಎಂದರೇನು? ಇದರ ಬಗ್ಗೆ ನಿಮಗೆ ತಿಳಿದಿದೆಯೇ? ಇದೇನು? ಇದೊಂದು ಕಾಯಿಲೆ, ಇದಕ್ಕೆ ಚಿಕಿತ್ಸೆ ಇದೆಯೇ? ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಈ ಮಗು ಏನಾದರೂ ವಿಶೇಷವಾಗಿದೆಯೇ? ಹೌದು. ಈ ಮಗುವಿನ ವರ್ತನೆ ವಿಚಿತ್ರವಾಗಿ ಕಾಣುತ್ತಿದೆಯೇ? ಹೌದು. ಹೌದು. ಏನಿದು ಆಟಿಸಂ? ಏನೋ ವಿಶಿಷ್ಟ, ಏನೋ ವಿಚಿತ್ರ. ಸರಿ, ಹಾಗಾದ್ರೆ ಇವತ್ತು ನಾವು ಆಟಿಸಂನ ಲಕ್ಷಣಗಳನ್ನು ನೋಡೋಣ ಮತ್ತು ತಿಳಿದುಕೊಳ್ಳೋಣ. ವಿಷಯ 1. ಅಯ್ಯೋ ದೇವರೇ, ನನ್ನ ಗ್ರಹಚಾರವೇ. ದೇವರು ನನಗೆ ನನ್ನ ವಂಶವೃದ್ಧಿಗೋಸ್ಕರ ಒಂದು ಕರುಳ ಗುಡಿಯನ್ನು ಕೊಟ್ಟೆ. ಆದರೆ ಆ ಕೊಟ್ಟ ಕರುಳ ಮುಡಿದುಕೊಂಡು ಒಂದು ಸಮಸ್ಯೆಯನ್ನು ಕೊಟ್ಟೆ ಅಲ್ಲ ದೇವರೇ. ಅಕ್ಕ, ಅಕ್ಕ. ಅಣ್ಣ ಬನ್ನಿ. ಮಗು, ಚಿಕ್ಕಪ್ಪನಿಗೆ ನಮಸ್ಕಾರ ಮಾಡು. ಅಣ್ಣ, ಅವನು ಚಿಕ್ಕ ಮಗು, ಅವನಿಗೆ ನೀನೇನು ಹೇಳ್ತಿದ್ದೆ? ಅವನು ಬಾಲಕನಾಗಿದ್ದಾನೆ, ಚಿಕ್ಕ ಮಗುವಲ್ಲ. ತಪ್ಪಾಗಿ ತಿಳ್ಕೊಳ್ಬೇಡ. ಸತ್ಯ ಯಾವತ್ತಿದ್ರೂ ಸತ್ಯನೇ, ಅದು ಸುಳ್ಳು. ಅಯ್ಯೋ, ಇವನನ್ನು ಯಾರಾದರೂ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ. ಇಲ್ಲವಾದರೆ ಮಂತ್ರವಾದಿ ಬಳಿ ಕರೆದುಕೊಂಡು ಹೋಗಿ. ಮಂತ್ರವಾದಿ ಬಳಿ ಕರೆದುಕೊಂಡು ಹೋಗಿ. ನಿಲ್ಲಿಸಿ ನಿಲ್ಲಿಸಿ ಈ ಕಿರುಕುಳವನ್ನು. ಅವರಿಗೂ ನಮ್ಮಂತೆ ಪ್ರೋತ್ಸಾಹಿಸಿ, ಅವರನ್ನು ನಮ್ಮಂತೆ ಗುರುತಿಸಿ. ಇದು ಒಂದು ನರಮಂಡಲಕ್ಕೆ ಸಂಬಂಧಿಸಿದ ಆಟಿಸಂ ಕಾಯಿಲೆ. ಹಾಗಾದರೆ ಆಟಿಸಂ ಅಂದ್ರೆ ಏನು? ಇದರ ಗುಣಲಕ್ಷಣಗಳು ಹೇಗಿರುತ್ತದೆ? ಇದರ ಗುಣಲಕ್ಷಣಗಳನ್ನು ತಿಳಿದುಕೊಳ್ಳೋಣ. ಕಣ್ಣುಗಳ ಸಂಪರ್ಕ ಇಲ್ಲದಿರುವುದು, ಮಾತಿಗೆ ಸ್ಪಂದಿಸದಿರುವುದು, ಶಬ್ದ ಪದಗಳಾಗಿ ಬದಲಾಗದೇ ಇರುವುದು, ಕೇಳಿದ ಪದಗಳ ಪುನರುಚ್ಚಾರ, ಒರಟಾಗಿ ನಡೆದುಕೊಳ್ಳುವುದು, ತಮಾಷೆ ಅರ್ಥ ಮಾಡಿಕೊಳ್ಳದಿರುವುದು. ನೋಡಿದಿರಲ್ಲ, ಈ ಆಟಿಸಂ ಎಂದರೆ ಇಂತಹ ಮಕ್ಕಳನ್ನು ಅಪಾರ್ಥ ಶಬ್ದಗಳಿಂದ ಕರೆಯಬೇಡಿ, ಕೀಳಾಗಿ ನೋಡಬೇಡಿ. ದಯವಿಟ್ಟು ಅವನಿಗೆ ಸಂವೇದನಶೀಲವಾಗಿ ಮತ್ತು ವೈದ್ಯಕೀಯವಾಗಿ ಚಿಕಿತ್ಸೆಯನ್ನು ನೀಡಿ. ದೃಶ್ಯ 2. May I come in, ma'am? Yes, coming. Ma'am. Have a seat. Ma'am,
ನನ್ನ ಮಗನ ಇವತ್ತು ಶಾಲೆಗೆ ಅಡ್ಮಿಷನ್ ಮಾಡಬೇಕು ಮ್ಯಾಮ್. ನೀವು ಅಡ್ಮಿಷನ್ ಮಾಡಿಕೊಳ್ತೀರಾ? ಮಗು ನಿನ್ನ ಹೆಸರೇನು? ನಾನು ಹೋಗುದಿಲ್ಲ. ಮಗು ನಿನಗೆ ಆಟವಾಡಲು ಇಷ್ಟವೇ? ನಾನು ಹೋಗುದಿಲ್ಲಪ್ಪ. ನಾನು ಹೋಗುದಿಲ್ಲ. ನೋಡಿ, ನಾನು ನಿಮ್ಮ ಮಗನಿಗೆ ಕೆಲವು ಕ್ವಶನ್ಗಳನ್ನು ಕೇಳ್ತೇನೆ. ಅವನು ಆನ್ಸರ್ ಮಾಡಿದ್ರೆ ನಾವು ಅಡ್ಮಿಷನ್ ಮಾಡ್ಕೊಳ್ತೇವೆ. ಓಕೆ ಮ್ಯಾಮ್, ಓಕೆ ಓಕೆ. ಮಗು ನಿನ್ನ ತಂದೆಯ ಹೆಸರೇನು? ಅಪ್ಪ ನಾನು ಹೋಗುದಿಲ್ಲ ಅಪ್ಪ. ಮಗು ನಿನ್ನ ತಾಯಿಯ ಹೆಸರೇನು? ನಾನು ಹೋಗುದಿಲ್ಲ. ಇರ್ಲಿ ಬಿಡು. ಮಗು ABCD ಹೇಳು. ABCD ಹೇಳ್ತಾನೆ. ಹೇಳಿ ಬಿಡಿ. ಮಗು ಒಂದೆರಡಾದ್ರೂ ಹೇಳು. ಮ್ಯಾಮ್, ದಯವಿಟ್ಟು ಮ್ಯಾಮ್, ನನ್ನ ಈ ಮಗನ ವರ್ತನೆಯನ್ನು ನೋಡಿ ನನಗೂ ತುಂಬ ಚಿಂತೆಯಲ್ಲಿದ್ದೇನೆ. ದಯವಿಟ್ಟು ಮ್ಯಾಮ್, ನನ್ನ ಮಗನನ್ನು ಅಡ್ಮಿಷನ್ ಮಾಡಿ ಇವನ ಜೀವನವನ್ನು ಸುಧಾರಿಸಲು ಒಂದು ಅವಕಾಶವನ್ನು ನೀಡಿ ಮ್ಯಾಮ್. ದಯವಿಟ್ಟು ಕ್ಷಮಿಸಿ ಸರ್, ನಿಮ್ಮ ಮಗನನ್ನು ನಮ್ಮ ಸ್ಕೂಲಲ್ಲಿ ಅಡ್ಮಿಷನ್ ಮಾಡೋಕೆ ಆಗೋದಿಲ್ಲ. ಯಾಕೆಂತ ಹೇಳಿದ್ರೆ ಇವನ ಈ ವರ್ತನೆಯಿಂದ ಬಾಕಿಯ ಮಕ್ಕಳಿಗೂ ತೊಂದರೆಯಾಗುತ್ತದೆ. ಅಷ್ಟೇ ಅಲ್ಲದೆ ಇವನನ್ನು ನಮ್ಮ ಸ್ಕೂಲಿಗೆ ಅಡ್ಮಿಷನ್ ಮಾಡಿದರೆ ನಮ್ಮ ಸ್ಕೂಲಿನ ಹೆಸರು ಹಾಳಾಗುತ್ತದೆ. ಅಲ್ಲದೆ ನಮ್ಮ ಸ್ಕೂಲ್ ಕೂಡ ಸಫರ್ ಆಗಬೇಕಾಗುತ್ತದೆ. ಮಗ, ನಿನ್ನ ಹಣೆ ಬರಹದಲ್ಲಿ ಇದೇ ಆದರೆ ನಾವೇನು ಮಾಡಲು ಸಾಧ್ಯವಿಲ್ಲ. ನೋಡಿದಿರಲ್ಲ ಸಮಾಜ ಹೇಗೆ ಈ ಮಕ್ಕಳನ್ನು ಹೀಯಾಳಿಸುತ್ತಾರೆ ಎಂದು. ಈ ಸಮಾಜದ ಯೋಚನೆಯನ್ನು ಸುಧಾರಿಸಬೇಕು. ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನ ಬಗ್ಗೆ ತಿಳಿದುಕೊಳ್ಳೋಣ. ಆಟಿಸಮ್ ಎಂದರೆ ನರಮಂಡಲದ ಬೆಳವಣಿಗೆಯಲ್ಲಿನ ನ್ಯೂನ್ಯತೆ, ಸಾಮಾಜಿಕ ನಡವಳಿಕೆ ಮತ್ತು ಸಂವಹನ ಕೊರತೆಯನ್ನು ಆಟಿಸಮ್ ಎನ್ನುತ್ತಾರೆ. 1000 ಜನರಲ್ಲಿ ಒಬ್ಬರೇ ಅಥವಾ ಇಬ್ಬರಲ್ಲಿ ಇದು ಕಂಡುಬರುತ್ತದೆ. ನೋಡಿದಿರಲ್ಲ, ಇಂತಹ ಮಕ್ಕಳಿಗೆ ಬೇಕಾಗಿರುವುದು ಪ್ರೀತಿ, ವಾತ್ಸಲ್ಯ, ಮಮತೆ, ಆರೈಕೆ ಇವುಗಳನ್ನು ತಿಳಿದುಕೊಳ್ಳಬೇಕು. ಇದಕ್ಕೆ ಪರಿಹಾರ ಇಲ್ಲಿದೆ. ಕಳೆದ 1.5 ವರ್ಷಗಳಿಂದ ಬಂಟ್ವಾಳ ತಾಲೂಕಿನ ಬೀಸರೋಡು ಎಂಬಲ್ಲಿ ಕಾರ್ಯಾಚರಿಸುತ್ತಿರುವ ವಿಕಾಸಂ ಸೇವಾ ಫೌಂಡೇಶನ್ ಎಂಬ ಸಂಸ್ಥೆಯು ಬೌದ್ಧಿಕ ನ್ಯೂನತೆಯಲ್ಲಿರುವ, ಮುಖ್ಯವಾಗಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ನಿಂದ ಬಳಲುತ್ತಿರುವ ಮಕ್ಕಳಿಗೆ ಚಿಕಿತ್ಸೆಯನ್ನು ನೀಡುತ್ತಿದೆ. ಹಾಗೆ ಅಗತ್ಯವಾದ ತರಬೇತಿಗಳನ್ನು ಕೂಡ ನೀಡುತ್ತಿದೆ. ಚಿತ್ತವಿಟ್ಟು ಕೇಳಿರಿ ಯುವಜನ ಮಿತ್ರರೇ, ಚಿತ್ತವಿಟ್ಟು ಕೇಳಿರಿ ಯುವಜನ ಮಿತ್ರರೇ, ಆಟಿಸಮ್ ಬಗ್ಗೆ ನೀವು ತಿಳಿಯಬ್ಯಾಡಿ, ನೀವು ತಿಳಿಯಬ್ಯಾಡಿ, ಆಟಿಸಮ್ ಬಗ್ಗೆ ಕೀಳಬ್ಯಾಡಿ, ಕೀಳಬ್ಯಾಡಿ. ಗೀಯ ಗೀಯ ಗಾಗಿಯ ಗೀಯ, ಗೀಯ ಗೀಯ ಗಾಗಿಯ ಗೀಯ, ಗಿಯ 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 ಗಾ. ಕಲ್ಲಾನು ಕಷ್ಟಗಳ ಮಳೆ ಒಂದಾಗು ಮಂಕುತಿಮ್ಮ ಎಂದು ಹೇಳುತ್ತಾ ಎಲ್ಲರಿಗೂ ಮುಂಜಾನೆಯ ಶುಭ ನಮನಗಳು. ವಿಕಾಸ ಸೇವಾ ಫೌಂಡೇಶನ್ ಸಕ್ಷಮ ಸಹಯೋಗದಲ್ಲಿ ವಿಶ್ವ ಆಟಿಸಂ ದಿನಾಚರಣೆಯನ್ನು ನಾವಿಂದು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ದಿನಾಚರಣೆಯ ಉದ್ಘಾಟಕರಾದಂತಹ ಶ್ರೀಯುತ ಕಿಶೋರ್ ಕುಮಾರ್ ಪಂಡಿತ್ ರೋಟರಿ ಕ್ಲಬ್ ಬಂಟ್ವಾಳ ಟೌನ್, ಶ್ರೀ ಪ್ರಸನ್ನ ಕುಮಾರ್, ಮುಖ್ಯಸ್ಥರು ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಿತ್ರ, ಶ್ರೀ ಸುರಯ ಕುಮಾರ್ ಸಿಎಸ್, ಸಹಾಯಕ ಪ್ರಾಧ್ಯಾಪಕರು, ಸಮಾಜ ಕಾರ್ಯ ಪದವಿ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಹಮದಾಬಾದ್, ಡಾಕ್ಟರ್ ಶರತ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ. ಈ ಎಲ್ಲ ಅತಿಥಿ ಅಭ್ಯಾಗತರನ್ನು ಧರ್ಮಪ್ರಸಾದ್ ರೈ ಹಾಗೂ ಗಣೇಶ್ ಭಟ್ ವಾರಾಣಸಿ ಇವರು ಮತ್ತು ತಂಡ
ಅವರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಧರ್ಮ ಪ್ರಸಾದ್ ರೈ, ಸ್ಥಾಪಕ ನಿರ್ದೇಶಕರು ವಿಕಾಸ್ ಸೇವಾ ಫೌಂಡೇಶನ್. ಕಿಶೋರ್ ಕುಮಾರ್ ಭಟ್ಟಿಯಾಡಿ ಅವರು ಬರಬೇಕಿತ್ತು, ಕಾರಣಾಂತರಗಳಿಂದ ಅವರು ತುರ್ತಾಗಿ ಬೆಂಗಳೂರಿಗೆ ಹೊರಟಿರೋ ಕಾರಣ ನಮಗೆ ಫೋನ್ ಮಾಡಿ ಕ್ಷಮೆಯನ್ನು ಯಾಚಿಸ್ತಾ ನಾನು ಖಂಡಿತ ನಿಮ್ಮ ಜೊತೆ ಇದ್ದೀನಿ. ಮತ್ತೆ ವಿಧಾನಸಭಾ ಕಲಾಪದಲ್ಲೂ ಈ ವಿಷಯದ ಬಗ್ಗೆ ನಾನು ಸದ್ಯಕ್ಕೆ ಕೆಲವು ಮಾತುಗಳನ್ನ ಆಡ್ಲಿಕ್ಕೆ ಇದ್ದೀನಿ ಅಂತ ನಮಗೆ ಉತ್ತೇಜನ ನೀಡ್ತಕ್ಕಂತಹ ಕಿಶೋರ್ ಕುಮಾರ್ ಭಟ್ಟಿಯಾಡಿ ಅವರನ್ನ ಅವರ ಆಬ್ಸೆನ್ಸ್ ಅಲ್ಲಿ ನೆನಪು ಮಾಡ್ಕೊಳ್ತಾ ಒಂದು ಸ್ವಾಗತವನ್ನು ಕೊಡ್ತಾ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂತಹ ರಾಧಾಕೃಷ್ಣ ಬಂಟ್ವಾಳ, ಲಯನ್ಸ್ ಕ್ಲಬ್ ಬಂಟ್ವಾಳ ಇದರ ಅಧ್ಯಕ್ಷರು. ನಮ್ಮ ಈ ಕಾರ್ಯಕ್ರಮದ ಇಡೀ ರೂಪುರೇಷೆಗೆ ಲಯನ್ಸ್ ಕೈ ಜೋಡಿಸಿದಾಗ ಅದಕ್ಕೆ ಸಿಕ್ಕದಂತಹ ಬಲವೇ ಬೇರೆ. ಸೊ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಾಧಾಕೃಷ್ಣ ಬಂಟ್ವಾಳ ಅವರು ವಹಿಸಿಕೊಂಡಿದ್ದಾರೆ. ಅವರು ಮೂಲತಃ ತರಬೇತುದಾರರು, ಜೆಸಿನಲ್ಲಿ ಬಹಳ ಕೆಲಸಗಳನ್ನ ಮಾಡ್ತಾ ಅದೇ ಉತ್ಸಾಹವನ್ನ, ಅದೇ ಅನುಭವನ ಲಯನ್ಸ್ ಅಲ್ಲೂ ಕೂಡ ಧಾರೆ ಇರುತ್ತಾ ಅವರ ಬಾಕಿ ಉಳಿದ ಕಾರ್ಯಕ್ರಮಗಳ ಜೊತೆ ಇದ್ರ ಬಗ್ಗೆ ಎಲ್ಲ ನಾನು ಹೇಳ್ತಿದ್ರು, ಇದೊಂದು ಅಡಿಕ್ಷನ್ ಅಂತ, ಸಮಾಜ ಸೇವೆ ಅಥವಾ ಸಮಾಜ ಕಾರ್ಯಕ್ರಮ ಶೆಟ್ಟಿ ಹೂಗುಚ್ಛ ನೋಡಿ ಸ್ವಾಗತಿಸಬೇಕು ಅಂತ ನಮ್ಮ ಮಗಳ ಶ್ರೀಮತಿ ರೇಖಾ ಜೆ ಶೆಟ್ಟಿ, ಝೋನಲ್ ಕಮಿಷನರ್ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಪ್ರಭಾರ ಮುಖ್ಯಾಧಿಕಾರಿಗಳು ಬಂಟ್ವಾಳ ಪುರಸಭೆ. ನಮಗೆ ಒಂದು ಉಳಿದ ಎಲ್ಲ ಅವರನ್ನ ಇಂಟ್ರೊಡ್ಯೂಸ್ ಮಾಡೋದಕ್ಕಿಂತ ಹೆಚ್ಚು ನಮಗೊಂದು ಏನು ಖುಷಿ ಅಂದ್ರೆ, ನಾವು 4 ಜನ ಯಾರು ಸ್ನೇಹಿತರು ಈ ವಿಕಾಸಂ ಸೇವಾ ಫೌಂಡೇಶನ್ ಇದನ್ನ ಸ್ಥಾಪನೆ ಮಾಡಿದ್ವಿ. ನಾವೆಲ್ಲರೂ ಸ್ಕೂಲ್ ಆಫ್ ಸೋಷಿಯಲ್ ವರ್ಕ್ ರೋಶ್ನಿ ನಿಲಯ ಇದರ ಹಳೆ ವಿದ್ಯಾರ್ಥಿಗಳು. ನಮ್ಮ ಸೀನಿಯರ್ ಮೇಡಮ್ ಅವರು ರೋಶ್ನಿ ನಿಲಯದಲ್ಲಿ ತಮ್ಮ ಸಾಮಾಜಿಕ ಕಾರ್ಯ ವಿಭಾಗದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥವರು. ಅವರ ಕಾಲೇಜ್ ದಿನಗಳಲ್ಲಿ ಫೀಲ್ಡ್ ವರ್ಕ್ ಪ್ರಾಕ್ಟೀಸ್ ಅನ್ನ ಇದೇ ತರದ ಸಬ್ಜೆಕ್ಟ್ ಬಗ್ಗೆ ಕೆಲಸ ಮಾಡ್ತಕ್ಕಂಥ ಮಂಗಳ ಜ್ಯೋತಿ ಅನ್ನುವಂಥ ಸಂಸ್ಥೆಯಲ್ಲಿ ಅವರು ಅವರ ಫೀಲ್ಡ್ ವರ್ಕ್ ಅನ್ನ ಮಾಡ್ತಾ ಇದ್ರು. ಆ ದಿನಗಳಿಂದನೂ ವಿಶೇಷ ಮಕ್ಕಳ ಬಗ್ಗೆ ತುಂಬಾ ಒಲವನ್ನ, ಪ್ರೀತಿಯನ್ನ ಇಟ್ಕೊಂಡಿರುವಂತವ್ರು. ಸೊ ಇವತ್ತು ತುಂಬಾ ಕಾರ್ಯಕ್ರಮಗಳು, ಮೀಟಿಂಗ್ಸ್ಗಳು ಲೈನ್ ಅಪ್ ಆಗಿದ್ರು ಕೂಡ ಬೆಳಗಿನ ಫಸ್ಟ್ ಕಾರ್ಯಕ್ರಮಕ್ಕೆ ಮೇಡಮ್ ಬಂದು ನಮ್ಮ ಜೊತೆ ಆಗಿದ್ದಾರೆ. ಅವ್ರನ್ನ ನಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇವತ್ತು ರಾಜಶೇಖರ್ ಭಟ್ ಕಾಕೋಜ ಇದ್ದಾರೆ. ಅವರನ್ನು ನಾನು ಸ್ವಾಗತಿಸೋದೇನಿಲ್ಲ, ನಮ್ಮವರೇ. ವಿಕಾಸಂ ಸೇವಾ ಫೌಂಡೇಶನ್ ನ ಪ್ರಥಮ ದಿನದಿಂದಲೂ ನಮ್ಮನ್ನ ಹುರಿದುಂಬಿಸ್ತಾ ನಮ್ಮ ಜೊತೆ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ನಮಗೆ ಅಡ್ವೈಸ್ ಅನ್ನ ಮಾಡ್ತಾ ಇರುವಂತಹವರು. ಸಕ್ಷಮ ಅನ್ನುವಂಥ ರಾಷ್ಟ್ರೀಯ ಒಂದು ಸಂಸ್ಥೆಯ ದಕ್ಷಿಣ ಕನ್ನಡ ಜಿಲ್ಲೆಯ ವಿಭಾಗದ ಅಧ್ಯಕ್ಷರಾಗಿ ಅವ್ರು ನಮ್ಮ ಜೊತೆ ಇದ್ದಾರೆ. ಅವರ ಇಡೀ ತಂಡವನ್ನ ನಮ್ಮ ಮುಂದೆ ಎಲ್ಲರೂ ಇದ್ದಾರೆ. ಅವ್ರ ಇಡೀ ನಮ್ಗೆಲ್ರಿಗೂ ಯಾವುದೇ ಕೆಲಸಗಳು ಆಗ್ಬೇಕಾದ್ರೆ, ಯಾವುದೇ ಕಾರ್ಯಕ್ರಮಗಳು ಆಗ್ಬೇಕಾದ್ರೆ ಅದಕ್ಕೊಂದು ತೂಕ ಬರೋದು ಒಬ್ರು ಅಧ್ಯಾಪಕರು ನಮ್ಮ ಜೊತೆ ಇದ್ದಾಗ. ಓಕೆ, ನಮ್ಮ ಜೊತೆ ಇವತ್ತು ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಇದ್ದಾರೆ. ಅವರ ಇಂಟ್ರೊಡಕ್ಷನ್ ಅಲ್ಲಿ ಹೆಚ್ಚಾಗಿ ಅವರ ಸಾಹಿತಿ ವಿಮರ್ಶಕರು ಅಂತ ನಾನು ಮಾಡಿದ್ರು ಕೂಡ ಅವರು ಮುಖ್ಯತಃ ಅಧ್ಯಾಪಕರು, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಿದ್ದಕಟ್ಟೆ. ಇವರು ಕುವೆಂಪು ಭಾಷಾ ಭಾರತಿ ಅನ್ನುವಂಥ ಒಂದು ಸಂಸ್ಥೆಯ ಇತ್ತೀಚಿನವರೆಗೆ ಅದರ ಮುಂದಾಳತ್ವವನ್ನು ವಹಿಸಿ ಸುಮಾರು ಕೆಲಸಗಳನ್ನ ಮಾಡಿ ಸಾಹಿತ್ಯದ ಬಗ್ಗೆನೂ ಅರಿವು ಮೂಡಿಸ್ತಕ್ಕಂತಹ, ಹುರಿದುಂಬಿಸ್ತಕ್ಕಂತಹ ಕೆಲಸಗಳನ್ನ ಮಾಡ್ತಾ ಇದ್ರು. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೀವಿ. ಸರ್, ನಮ್ಮ ಸಂಸ್ಥೆಯ ಬಗ್ಗೆ ತಿಳ್ಕೊಂಡಾಗ ಆವತ್ತಿನಲ್ಲೂ ನಮ್ಮ ಸಂಸ್ಥೆಯ ಬಗ್ಗೆ, ಅದರ ಬೆಳವಣಿಗೆ ಬಗ್ಗೆ ಪ್ರೀತಿಯನ್ನ ತೋರಿಸ್ತಾ ಇದ್ರು. ಅದಕ್ಕೂ ನಾನು ಮತ್ತೊಮ್ಮೆ ಆಭಾರವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ನಮ್ಮ ಜೊತೆ ಇವತ್ತು ಸುನೀಲ್ ಬಿ ಅವರು ಬರ್ಬೇಕಷ್ಟೇ. ಅವರ ಅನುಪಸ್ಥಿತಿಯಲ್ಲಿ ನಾನು ಅವ್ರನ್ನ ಸ್ವಾಗತಿಸ್ತಾ ಇದ್ದೀನಿ. ನಾರಾಯಣ್ ಸಿ ಪರ್ನೆ ಅವರು ಕೂಡ ಅನಾರೋಗ್ಯದ ನಿಟ್ಟಿನಲ್ಲಿ ಅವರ ಅನುಪಸ್ಥಿತಿಯನ್ನ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೂ ಸ್ವಾಗತವನ್ನ ಕೋರ್ತಾ ಇದ್ದೀನಿ.
ನಮ್ಮ ಜೊತೆ 3 ಮುಖ್ಯ ಅತಿಥಿಗಳು ಜೊತೆಗಿದ್ರೆ, ನಾನು ಹೇಳಿದೆ ಅಧ್ಯಾಪಕರ ಜೊತೆಗಿದ್ರೆ ನಮಗೊಂದು ದಾರಿ ಚೆನ್ನಾಗಿ ಇರ್ತದೆ ಯಾವುದೇ ಸಂಸ್ಥೆಗೆ ಅಂತ. ಪ್ರಸನ್ನ ಕುಮಾರ್ ಅವರು ಮುಖ್ಯಸ್ಥರು ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಟ್ಲ. ಇವರು ನಮ್ಮ ಸಂಸ್ಥೆ ಪ್ರಾರಂಭ ಆದ ದಿನದಿಂದ ನಮ್ಮಲ್ಲಿ ನಾವು 4 ಜನ ಸ್ನೇಹಿತರು ಒಂದು ಉತ್ಸಾಹದಲ್ಲಿ ಶುರು ಮಾಡಿದ್ದು. ತುಂಬಾ ಆರ್ಥಿಕ ಸಪೋರ್ಟ್ ನಮ್ಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಮಾನವ ಸಂಪನ್ಮೂಲ ನಮ್ಗೆ ಹ್ಯೂಮನ್ ರಿಸೋರ್ಸ್ ಸಿಗುವಂಥದ್ದು ಬಹಳ ಮುಖ್ಯ ಆಗಿತ್ತು. ಸೊ ಅವರ ವಾರದ 3 ದಿವಸದಲ್ಲಿ ಅವರ ವಿದ್ಯಾರ್ಥಿಗಳನ್ನ, ಅದು ತುಂಬಾ ಅತ್ಯುತ್ತಮವಾಗಿ ಇಂಟ್ರೆಸ್ಟೆಡ್ ಆಗಿ ಕೆಲಸ ಮಾಡುವಂತ ವಿದ್ಯಾರ್ಥಿಗಳು ಶ್ರೀ ಉದಯ್ ಕುಮಾರ್ ಸಿಆರ್, ಸಹಾಯಕ ಪ್ರಾಧ್ಯಾಪಕರು ಸಮಾಜ ಕಾರ್ಯ ಪದವಿ ವಿಭಾಗ ಪ್ರಥಮ ದರ್ಜೆ ಕಾಲೇಜು ವಾಮನಪದವು. ಇತ್ತೀಚೆಗಷ್ಟೇ ನಾವು ಆ ಸಂಸ್ಥೆಯಲ್ಲಿ ಅವರ ಮಕ್ಕಳಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಕ್ರಿಯೇಟ್ ಮಾಡಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೇಗೆ ನಾವು ಈ ಮಕ್ಕಳನ್ನ ಗುರುತಿಸಬಹುದು ಮತ್ತು ಅರ್ಲಿ ಡಿಟೆಕ್ಷನ್ ಅನ್ನೋಂಥ ನಮ್ಮ ಸಂಸ್ಥೆಯ ಉದ್ದೇಶ ಏನಿದೆ ಅದನ್ನ ಹೇಗೆ ನಾವು ಸಫಲೀಕರಣಗೊಳಿಸಬಹುದು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಸಂಸ್ಥೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದಕ್ಕೂ ನಮ್ಮನ್ನ ಪ್ರೋತ್ಸಾಹ ಮಾಡಿ ಇವತ್ತಿನ ಕಾರ್ಯಕ್ರಮಕ್ಕೂ ಅವರ ಹೆಚ್ಚಿನ ವಿದ್ಯಾರ್ಥಿಗಳನ್ನ ಕಳಿಸಿಕೊಟ್ಟು ನಮಗೆ ಹರಿಸಿದ್ದಾರೆ ಅಂತ ಉದಯ್ ಕುಮಾರ್ ಸಿಆರ್ ಅವ್ರನ್ನ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಡಾಕ್ಟರ್ ಶರತ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ. ಇವ್ರನ್ನ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಜೊತೆ ನಮ್ಮ ಕಳೆದ ಕಾರ್ಯಕ್ರಮದಲ್ಲಿ ನಮ್ಮ ಪೂರ್ತಿ ಕಾರ್ಯಕ್ರಮವನ್ನ ಚೆನ್ನಾಗಿ ನಡೆಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇದ್ದಂತಹ ಶ್ರೀಮತಿ ಸುರೇಖಾ ಅವರು ನಮ್ಮ ಜೊತೆ ಇದ್ದಾರೆ, BRTO BRC ಬಂಟ್ವಾಳದಿಂದ. ಅವ್ರನ್ನ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಲಯನ್ಸ್ ಬಂಟ್ವಾಳ ಇದರ ಕೋಶಾಧಿಕಾರಿ ಆಗಿರ್ತಕ್ಕಂತಹ ದೇವಪ್ಪ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಜೊತೆ ಸಕ್ಷಮದ ಇಡೀ ತಂಡ ಇದೆ, ಅವ್ರನ್ನ ನಾನು ಸ್ವಾಗತಿಸ್ತೇನೆ. ಲಯನ್ಸ್ ಕ್ಲಬ್ ಬಂಟ್ವಾಳ ಇದರ ಎಲ್ಲ ಪದಾಧಿಕಾರಿಗಳು ಮತ್ತು ಮೆಂಬರ್ಸ್ ನಮ್ಮ ಜೊತೆ ಇದ್ದಾರೆ. ಈ 3 ಸ್ನಾತಕೋತ್ತರ ವಿಭಾಗದ ಕಾಲೇಜಿನ ಪ್ರಾಧ್ಯಾಪಕರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮತ್ತೆ ಎಲ್ಲ ಮಕ್ಕಳನ್ನ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಿಟ್ಲ, ಸಮಾಜ ಕಾರ್ಯ ಪದವಿ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ವಾಮನಪದವು ಮತ್ತು ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ಸಮಾಜ ಕಾರ್ಯ ವಿಭಾಗ ಸೈಂಟ್ ಅಲೋಷಿಯಸ್ ಕಾಲೇಜ್, B.Ed ಕಾಲೇಜ್ ಸೈಂಟ್ ಅಲೋಷಿಯಸ್. ಇದರ MSW ವಿಭಾಗದ ಮಕ್ಕಳು ಕೂಡ ನಮ್ಮ ಜೊತೆ ಸೇರ್ಕೊಳ್ತಿದ್ರು, ಹಾಗಾಗಿ ಅದು ಪ್ರಥಮವಾಗಿ ಬಂತು. ಬಟ್ B.Ed ಕಾಲೇಜಿನ ಮಕ್ಕಳು ನನ್ನ ಜೊತೆ ಇವತ್ತಿದ್ದೀರಿ. ನೀವೆಲ್ಲರನ್ನ ನಾನು ಈ ಕಾರ್ಯಕ್ರಮ ನಮ್ಮ ಅಡ್ವೈಸರ್ ಆಗಿರ್ತಕ್ಕಂಥ ಹರೀಶ್ ಮಾಂಬಡಿ ಅವರು ನಮ್ಮ ಎಲ್ಲಾ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗವಹಿಸ್ತಾರೆ. ಅವ್ರನ್ನ ವಿಶೇಷವಾಗಿ ಗುರುತಿಸಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ವಿಕಾಸಂ ಸೇವಾ ಫೌಂಡೇಶನ್ ಎಲ್ಲ ಟೀಚರ್ಸ್, ಮಕ್ಕಳು, ಪೇರೆಂಟ್ಸ್, ಹೆತ್ತವರು ನಮ್ಮ ಜೊತೆ ಇದ್ದೀರಿ. ನಮ್ಮ ಸಹ ಸಂಸ್ಥಾಪಕರಾದಂತಹ ಗೋಪಾಲ್ ಅವರ ಮಿಸೆಸ್ ಲತಾ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ನಾನು ವಿಶೇಷವಾಗಿ ಗುರುತಿಸ್ತೀನಿ. ಹಾಗೂ ನನ್ನ ಸ್ವಾಗತ ಕಾರ್ಯಕ್ರಮನ ಮಾಡಲಿದ್ದಾರೆ ಶ್ರೀ ಗಣೇಶ್ ಭಟ್ ವಾರಣಾಸಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ವಿಕಾಸಂ ಸೇವಾ ಫೌಂಡೇಶನ್. ವರ್ಲ್ಡ್ ಆಟಿಸಮ್ ಡೇ ಅಬ್ಸರ್ವೇಷನ್ ಹೇಳೋದು, ಇಟ್ಸ್ ನಾಟ್ ಸೆಲೆಬ್ರೇಷನ್. ಇದು ಕನ್ನಡದಲ್ಲಿ ನಮಗೆ ಬೇರೆ ಶಬ್ದಗಳಿಲ್ಲದ ಕಾರಣ ನಾವು ದಿನಾಚರಣೆ ಅಂತ ಮಾಡಿದ್ದೇವೆ. ಈಗ ಶಾಲಾ ವಾರ್ಷಿಕೋತ್ಸವ ಅದು ಸೆಲೆಬ್ರೇಷನ್, ಇದು ಸೆಲೆಬ್ರೇಷನ್ ಅಲ್ಲ. ಇದು ಈ ದಿನವನ್ನು ನಾವು ಪ್ರಪಂಚದಲ್ಲಿ ಇರುವಂತಹ ಆಟಿಸಮ್ ಬಾಧಿತ ವ್ಯಕ್ತಿಗಳ ಬಗೆಗೆ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಉದ್ದೇಶದಿಂದ ನಾವು ಈ ದಿನವನ್ನು ನಾವು ಗುರುತಿಸ್ತಾ ಇದ್ದೇವೆ. ಇಟ್ಸ್ ಲೈಕ್ ಅಬ್ಸರ್ವೇಷನ್. ಯಾಕಂದ್ರೆ ನಮ್ಮ ಸಮಾಜದಲ್ಲಿ 100% ವ್ಯಕ್ತಿಗಳು ದಿವ್ಯಾಂಗರಾಗಿದ್ದಾರೆ. ಬಹುಶಃ ದಿವ್ಯಾಂಗ ಹೇಳೋ ಪದ ಎಲ್ಲರಿಗೂ ಗೊತ್ತಿರಲಿಕ್ಕಿಲ್ಲ. ನಾವು ಮೊದಲು ಹಾಗೆ ಅಂಗವಿಕಲರು ಅಂತ ಹೇಳುವಂತ ಪದವನ್ನು ಈಗ ಬಳಕೆ ಮಾಡ್ತಾ ಇಲ್ಲ. ಅವರನ್ನು ನಾವು ದಿವ್ಯಾಂಗರು ಅಂತ ಕರಿತೇವೆ, ಅಥವಾ ವಿಕಲಚೇತನರು, ವಿಶಿಷ್ಟಚೇತನರು ಅಥವಾ ಭಿನ್ನ ಸಾಮರ್ಥ್ಯ ವ್ಯಕ್ತಿಗಳು ಅಂತ ಪದಗಳನ್ನು ಬಳಕೆ ಮಾಡ್ತೇವೆ. ಹಾಗಾಗಿ ಯಾವತ್ತೂ ಕೂಡ ಅಂಗವಿಕಲರು ಅಂತ ಹೇಳುವ ಪದವನ್ನು ನಾವು ಪ್ರಜ್ಞಾಪೂರ್ವಕ ಸಮಾಜದ ಸದಸ್ಯರಾಗಿ ನಾವು ಬಳಕೆ ಮಾಡಬಾರದು. ಹಾಗಾಗಿ ನಾವು ಉದ್ದೇಶಪೂರ್ವಕವಾಗಿ ದಿವ್ಯಾಂಗರು ಅಂತ ಕರೀತಾ ಇದ್ದೇವೆ. ನಮ್ಮ ಸಮಾಜದ 3% ಮಂದಿ ದಿವ್ಯಾಂಗರಿದ್ದಾರೆ. 100 ವ್ಯಕ್ತಿಗಳಿದ್ದರೆ ಅಲ್ಲಿ 3 ಮಂದಿ ದಿವ್ಯಾಂಗರಾಗಿದ್ದಾರೆ. ಒಂದು ಊರಿನಲ್ಲಿ 1000 ಮಂದಿ ಇದ್ದರೆ 30 ಮಂದಿ ದಿವ್ಯಾಂಗರಿದ್ದಾರೆ. ಈ ದೇಶದಲ್ಲಿ 150 ಕೋಟಿ ಜನ ಇದ್ದರೆ
3% ಜನ ಅಂದ್ರೆ 3 ಕೋಟಿ 4.5 ಕೋಟಿ ಜನ ಇಲ್ಲಿ ದಿವ್ಯಾಂಗರಾಗಿದ್ದಾರೆ. ನಾವು ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ನಮ್ಮ ಹಕ್ಕುಗಳಿಗೋಸ್ಕರ ನಾವು ಹೋರಾಟ ಮಾಡ್ತೇವೆ. ಆದರೆ ದಿವ್ಯಾಂಗರ ಬಗ್ಗೆ ಹೋರಾಟ ಮಾಡುವುದು ಈಗ ನೀವು ನೋಡಿದ್ದೀರಾ? ಅವರು ಬೀದಿಗೆ ಒಂದು ಪ್ಲೇ ಕಾರ್ಡ್ ಹಿಡಿಯೋದು, ಅವರು ಒಂದು ರಾಜಕೀಯ ವ್ಯಕ್ತಿಗಳ ಮುಂದೆ ಘೆರಾವ್ ಮಾಡೋದು ನೋಡಿದ್ದೀರಾ? ಮಾಡುವುದಿಲ್ಲ. ಯಾಕೆಂದ್ರೆ ಅವರೊಂದು ವೋಟ್ ಬ್ಯಾಂಕ್ ಅಲ್ಲ. ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಯಾರು ವೋಟ್ ಬ್ಯಾಂಕ್ ಅವರ ಬಗ್ಗೆ ಮಾತ್ರ ನಾವು ಹೆಚ್ಚು ಕಾಳಜಿಯನ್ನು ವಹಿಸುವಂಥದ್ದು. ನಮ್ಮ ವ್ಯವಸ್ಥೆಯಲ್ಲಿ ಇನ್ನು ಕೂಡ ದಿವ್ಯಾಂಗರ ಬಗ್ಗೆ ಒಂದಿಷ್ಟು ನಿರ್ಲಕ್ಷ್ಯ ಮುಂದುವರೆದಿದೆ. ಇವತ್ತಿನ ಒಂದು ಕಾಲಘಟ್ಟದಲ್ಲಿ ಶ್ರವಣ ನ್ಯೂನತೆ, ದೈಹಿಕ ನ್ಯೂನತೆ, ಈಗ ಪೋಲಿಯೋ ಇಲ್ಲ 100% ಇರಾಡಿಕೇಟ್ ಆಗಿದೆ ನಮ್ಮ ದೇಶದಲ್ಲಿ. ಪೋಲಿಯೋ ಹಿಡಿದು 100% ಇರಾಡಿಕೇಟ್ ಆಗಿದೆ. ಆ ರೀತಿಯಾಗಿ ಒಂದು ರೀತಿಯ ದಿವ್ಯಾಂಗತೆ ಕಡಿಮೆ ಆಗಿದೆ, ಒಂದು ರೀತಿಯ ಊನತೆ ಕಡಿಮೆ ಆಗಿದೆ. ಆದರೆ ಪ್ರಾಕೃತಿಕವಾಗಿ ಇನ್ನೊಂದು ರೀತಿಯ ಒಂದು ದಿವ್ಯಾಂಗತೆ ಹೆಚ್ಚಾಗ್ತಾ ಇದೆ. ಆಟಿಸಮ್, ನಾವು ಕನ್ನಡದಲ್ಲಿ ಸ್ವಲೀನತೆ ಅಂತ ಹೇಳುವಂಥದ್ದು. ಮಾತು ಬಂದರೂ ಮಾತನಾಡಲಿಕ್ಕೆ ಆಗದ, ಕೇಳಿಸಿಕೊಂಡ್ರೂ ಕೇಳಿಸಿಕೊಳ್ಳಲಾರದ, ಇತರರ ಜೊತೆಗೆ ಭಾವನಾತ್ಮಕವಾಗಿ ಬೆರೆಯಲಾರದ, ಅವರದ್ದೇ ಆದ ಒಂದು ಕ್ರಿಯೇಟಿವ್ ಥಾಟ್ಸ್ ಇರುವಂತಹ ಒಂದು ರೀತಿಯ ಮಕ್ಕಳು, ಒಂದು ರೀತಿಯ ಜನಾಂಗ ನಮ್ಮ ಮುಂದಿದೆ. ನಮಗೆ ಗಾಬರಿ ಹುಟ್ಟಿಸುವ ವಿಚಾರ ಏನಂದ್ರೆ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು. ಖಂಡಿತವಾಗಿ ನಾವು ಭಾರ ಎಂದು ಮಾತಾಡೋದಲ್ಲ, ನಾನು ವಸ್ತುಸ್ಥಿತಿಯನ್ನು ನಿಮ್ಮ ಮುಂದೆ ಹೇಳುವ ಪ್ರಯತ್ನವನ್ನು ಮಾಡೋದು. ಯಾಕಂದ್ರೆ 2000 ಇಸ್ವಿಗಾಗುವಾಗ ಈ ದೇಶದಲ್ಲಿ 20 ಲಕ್ಷ ಆಟಿಸಮ್ ಮಕ್ಕಳಿದ್ರು ಅಂತ, ವ್ಯಕ್ತಿಗಳಿದ್ರು ಅಂತ ಹೇಳ್ತಾ ಇದ್ದಾರೆ. ಇವತ್ತು ಈ ದೇಶದಲ್ಲಿ 1.8 ಕೋಟಿ ಆಟಿಸಮ್ ವ್ಯಕ್ತಿಗಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ಇಲ್ಲಿ ಒಂದು 10 ಪಟ್ಟು ಆ ಮಕ್ಕಳ ವ್ಯಕ್ತಿಗಳ ಸಂಖ್ಯೆ ಜಾಸ್ತಿ ಆಗಿದೆ. ಬೇರೆ ಬೇರೆ ಕಾರಣ ಹೇಳ್ತಾರೆ. ಬಹುಶಃ ಈ ಸ್ಕ್ರೀನಿಂಗ್ ಟೆಕ್ನಾಲಜಿ, ವೈದ್ಯಕೀಯ ಬದಲಾವಣೆ, ವ್ಯವಸ್ಥೆ ಬದಲಾದ ಕಾರಣ ಆಟಿಸಮ್ ಮಕ್ಕಳನ್ನು ಹೆಚ್ಚಾಗಿ ಗುರುತಿಸ್ತಾ ಇದ್ದೇವೆ ಅಂತ. ಮೇಲ್ನೋಟಕ್ಕೆ ಸರಿ ಅಂದ್ರೂ ಕೂಡ ನನ್ನ ಬಾಲ್ಯ ದಿವಸಗಳಲ್ಲಿ ನಾನು ವಿಶಿಷ್ಟಚೇತನವನ್ನು ನಾನು ನೋಡಿದ್ದೇನೆ. ನಮ್ಮ ಶಾಲೆಯಲ್ಲಿ ಯಾರನ್ನು ಕೂಡ ನನ್ನ ಸಂಬಂಧಿಕರಲ್ಲಿ, ನನ್ನ ಗೆಳೆಯರಲ್ಲಿ, ನನ್ನ ಸಮಾಜದಲ್ಲಿ ಯಾರೊಬ್ಬ ಆಟಿಸಮ್ ಲಕ್ಷಣದ ವ್ಯಕ್ತಿಯನ್ನು ನಾನು ನೋಡೇ ಇಲ್ಲ. ಬಹುಶಃ ನೀವು ಕೂಡ ಯಾರು ನೋಡಿರ್ಲಿಕ್ಕಿಲ್ಲ. ಆದರೆ ಕಳೆದ 20-25 ವರ್ಷಗಳಲ್ಲಿ ಇದು ಬಹಳ ಜಾಸ್ತಿ ಆಗ್ತಾ ಇದೆ. ಇಂಥ ಮಕ್ಕಳ ಸಂಖ್ಯೆ ಬಹುದೊಡ್ಡ ಸಂಖ್ಯೆ. ಇವತ್ತು ಭಾರತದ, ನಾನು ಮಾಸ್ಟರ್ ಆಫ್ ಸೋಶಿಯಾಲಜಿ MS ಮಾಡುವಾಗ ನಮ್ಮ ಪ್ರೊಫೆಸರ್ 2002ರಲ್ಲಿ ಡಾಕ್ಟರ್ ರಮೇಶ್ ಶೇಖರ್ ಅವರು ಹೇಳ್ತಾ ಇದ್ರು, ಆಟಿಸಮ್ ಹೇಳುವಂತ ಡಿಸಬಿಲಿಟಿ ಯುರೋಪ್ ದೇಶ, ಅಮೆರಿಕ ದೇಶದಲ್ಲಿ ಕಾಣ್ತಾ ಇದೆ ಅಂತ ಹೇಳ್ತಾ ಇದ್ರು. ನಾನು ಮೊದಲ ಬಾರಿಗೆ 2007ರಲ್ಲಿ ಮೊದಲ ಬಾರಿಗೆ ನಾನು ಮಂಗಳೂರಿನ ಮಂಗಳಜ್ಯೋತಿ SDM ಮಂಗಳಜ್ಯೋತಿ ಸಮಗ್ರ ಶಾಲೆ ಆಡಳಿತಾಧಿಕಾರಿ ಆಗಿದ್ದೆ. ಅವಾಗ 2007ನೇ ಇಸ್ವಿಯಲ್ಲಿ ನಾನು ಮೊದಲ ಆಟಿಸಮ್ ಮಗು ನೋಡಿದ್ದೆ. 2008 ಇಸ್ವಿಯಲ್ಲಿ ನನ್ನ ಸ್ವಂತ ಅಣ್ಣನ ಮಗನೇ ಆಟಿಸಮ್ ಅಂತ ನನಗೆ ಗೊತ್ತಾಯಿತು. ಈ ನಂತರ ನಮಗೆ ಬಹಳ ಒತ್ತಡ ಬಂತು, ನಮಗೆ ಆಟಿಸಮ್ ವಿಭಾಗವನ್ನು ನೋಡಬೇಕು ಅಂತ. ಅಲ್ಲಿ 2010ನೇ ಇಸ್ವಿಯಲ್ಲಿ ಮಂಗಳಜ್ಯೋತಿ ಸಮಗ್ರ ಶಾಲೆಯಲ್ಲಿ ಆಟಿಸಮ್ ವಿಭಾಗ ಶುರು ಮಾಡಿ ಆಟಿಸಮ್ ಮಕ್ಕಳನ್ನು ಸಾಮಾನ್ಯ ಮಕ್ಕಳ ಜೊತೆಗೆ ಸೇರಿಸಿ ಕೆಲಸ ಮಾಡುವಂತ ಕೆಲಸವನ್ನು ನಾನು ಮಾಡಿದ್ದೆ. ಅಂದ್ರೆ ನನಗೆ ಸಾಧಾರಣ ಕಳೆದ 10, 13, 14, 15 ವರ್ಷಗಳೇ ನಾನು ಆಟಿಸಮ್ ಮಕ್ಕಳನ್ನು ನೋಡ್ತಾ ಇದ್ದೇನೆ. ಇದುವರೆಗೆ 100-150ಕ್ಕಿಂತ ಹೆಚ್ಚು ಆಟಿಸಮ್ ಮಕ್ಕಳು ಮತ್ತು ಅವರ ಪೇರೆಂಟ್ಸ್ ನಾನು ನೋಡಿದ್ದೇನೆ. ಇವರ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಉಂಟು? ಇವರನ್ನು ಈಗ ಪ್ರತಿ 100ರಲ್ಲಿ 3 ಮಕ್ಕಳು ವಿಶೇಷ ಚೇತನರು ಜನಿಸ್ತಾ ಇದ್ದಾರೆ. ಅವರಲ್ಲಿ ಅರ್ಧವಾರ್ಷಿ ಮಂದಿ ಆಟಿಸಮ್ ಮಕ್ಕಳಾಗಿದ್ದಾರೆ. ಅಂದರೆ 60 ಮಕ್ಕಳಲ್ಲಿ ಒಂದು ಮಗು ಆಟಿಸಮ್ ಲಕ್ಷಣವನ್ನು ತೋರಿಸ್ತಾ ಇದೆ. ಸಮಾಜದ ಇವತ್ತು ನಮ್ಮ ಜೊತೆಗೆ ಶ್ರೀಮತಿ ಮುಮ್ತಾಜ್, ಇವರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ CDPO ಆಗಿರೋರು. ಇವರ ಬಗ್ಗೆ ಕೂಡ ನಮಗೊಂದು ದೊಡ್ಡ ಹೆಮ್ಮೆ ಏನಂದ್ರೆ, ಇವರು ನಮ್ಮ ಸೀನಿಯರ್, ನಮ್ಮ ಋಷಿನಿಲಯದ ಅಲ್ಯುಮಿನಿ ಆಗಿದ್ದಾರೆ, ಹಳೆ ವಿದ್ಯಾರ್ಥಿ. ಜೊತೆಗೆ ನಾವು ಆಟಿಸಮ್ ಬಗ್ಗೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕೆಲಸ ಮಾಡಬೇಕಿದ್ರೆ ನಾವು ತಳಮಟ್ಟದ ಕಾರ್ಯಕರ್ತರನ್ನು ಗುರುತಿಸಬೇಕು. ತಳಮಟ್ಟದ ಕಾರ್ಯಕರ್ತರು ಯಾರು? ಇಲ್ಲಿ ಅಂಗನವಾಡಿಯವರಿಗಿಂತ ತಳಮಟ್ಟದ ಕಾರ್ಯಕರ್ತರು ಇಲ್ಲ ಸರ್ಕಾರಿ ವ್ಯವಸ್ಥೆಯಲ್ಲಿ. ಸಾಧಾರಣ 200-250 ಹೆಚ್ಚು ಅಂಗನವಾಡಿ ಕಾರ್ಯಕರ್ತರನ್ನು ನಾವು ಆಟಿಸಮ್ ಡೆವಲಪ್ಮೆಂಟಲ್ ಮೈಲ್ಸ್ಟೋನ್, ಬೆಳವಣಿಗೆ ಮೈಲುಗಲ್ಲುಗಳ ಆಧಾರದಲ್ಲಿ ದಿವ್ಯಾಂಗತೆಯನ್ನು ಮತ್ತು ಆಟಿಸಮ್ ಅನ್ನು ಹೇಗೆ ಕಂಡುಹಿಡಿದು ಹೋಗುವ ತರಬೇತಿಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಪೂರ್ಣ ಸಹಕಾರವನ್ನು ಇದ್ದವರು ಶ್ರೀಮತಿ ಮುಮ್ತಾಜ್ ಅವರು. ಬಹಳ ಪ್ರೀತಿ ಇಟ್ಟು ಬಹಳ ಗುರುತಿನ ಕಾರ್ಯಕ್ರಮ. ಈಗಾಗಲೇ ಅವರಿಗೆ ನಮ್ಮ ಸ್ಪೀಕರ್ ಅವರು ಕರೆದಂತಹ ಒಂದು ಸಭೆಗೆ ಭಾಗವಹಿಸಲಿಕ್ಕಿದೆ. ಈ ತುರ್ತು ನಡೆಯಲು ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ. ಶ್ರೀಮತಿ ಮುಮ್ತಾಜ್ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸಮಾಜದಲ್ಲಿ 1.5% ಇರುವಂತಹ ತಲುಪ್ತಾ ಇರುವ ಆಟಿಸಮ್ ಮಕ್ಕಳನ್ನು ನಾವು ಹೇಗೆ ಕಂಡುಹಿಡಿಯುವುದು, ಅವರಿಗೆ ಯಾವ ರೀತಿಯ ತರಬೇತಿಯನ್ನು ಕೊಡಬೇಕು
ಹೇಳೋ ಬಗ್ಗೆ ನಾವು ಸಮಾಜ ಚಿಂತನೆ ಮಾಡಬೇಕು. 2 ಕೆಲಸಗಳಾಗಬೇಕು. ಒಂದು, ದಿವ್ಯಾಂಗ ಮಕ್ಕಳನ್ನು ಪತ್ತೆ ಹಚ್ಚಿದ ರೀತಿಯಲ್ಲಿ ಆಟಿಸಮ್ ಮಕ್ಕಳ ಬಗ್ಗೆ ಪತ್ತೆ ಹಚ್ಚುವಂತ ಒಂದು ಕೆಲಸ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದು, ಇಲ್ಲಿ ಇರುವ ಹೆತ್ತವರಲ್ಲಿ 100ರಲ್ಲಿ 95% ಹೆತ್ತವರಿಗೆ ಕೂಡ ನಮ್ಮ ಸಮಾಜದಲ್ಲಿ ಬಂಟ್ವಾಳ ತಾಲೂಕನ್ನೇ ಎತ್ತಿಕೊಳ್ಳೋಣ, 95% ಹೆತ್ತವರಿಗೆ ಕೂಡ ಮಕ್ಕಳಲ್ಲಿ ಆಟಿಸಮ್ ಇರೋ ಸಾಧ್ಯತೆ ಬಗ್ಗೆ ಅರಿವಿಲ್ಲ. ಯಾಕೆಂದ್ರೆ ಇಂಥ ಒಂದು ಸಮಸ್ಯೆ ಇದೆ ಹೇಳೋ ಬಗ್ಗೆ ಅವರಿಗೆ ಅರಿವಿಲ್ಲ. ಎರಡನೆಯದು, ಅವರನ್ನು ಸ್ಕ್ರೀನಿಂಗ್ ಮಾಡಿ ಅವರನ್ನು ಇಂಥ ಆಟಿಸಮ್ ಅಂತ ಗುರುತಿಸುವಂತ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ವ್ಯವಸ್ಥೆ ಇನ್ನೂ ಕೂಡ ಡೆವಲಪ್ ಆಗಿಲ್ಲ. ಮೂರನೇದು, ಆಟಿಸಮ್ ಮಕ್ಕಳನ್ನು ಏನು ಮಾಡಬೇಕು, ಎಲ್ಲಿ ತರಬೇತಿಯನ್ನು ಕೊಡಬೇಕು ಹೇಳುವಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಈಗ ಕೆಲವು ಸಂಸ್ಥೆಗಳಲ್ಲಿ ಇವೆ, ಆಟಿಸಮ್ ಹೇಳುವಂತ ಒಂದು ಕಾರಣಕ್ಕೋಸ್ಕರ ಮಕ್ಕಳಿಗೆ ತರಬೇತಿಯನ್ನು ಕೊಡುವಂತ ಸಂಘಟನೆಗಳಿವೆ. ಸಮಸ್ಯೆ ಏನಾಗಿದೆ ಅಂದ್ರೆ ಫೀಸ್ ಚಾರ್ಜ್ ಮಾಡುವಂಥದ್ದು, ಸಿಕ್ಕಾಪಟ್ಟೆ ಫೀಸ್ ಚಾರ್ಜ್ ಮಾಡ್ತಾರೆ. 1 ಗಂಟೆಗೆ 550 ಮಾಡ್ತಾರೆ. ರಾಜಶೇಖರ್ ಭಟ್ರು ಮೊನ್ನೆ ಹೇಳಿದ್ರು, ಒಂದು ಮಗುವಿಗೆ 1 ಗಂಟೆಗೆ 45 ನಿಮಿಷಕ್ಕೆ 900 ರೂಪಾಯಿ ಚಾರ್ಜ್ ಮಾಡೋ ಸಂಸ್ಥೆಗಳು ನಮ್ಮ ಮಂಗಳೂರಿನಲ್ಲಿವೆ ಅಂತ ಹೇಳ್ತಾರೆ. ಯಾಕಂದ್ರೆ ಒಂದು ಮಗುವಿನ ದಿವ್ಯಾಂಗತೆಯನ್ನು ಒಂದು ಹಣ ಮಾಡುವ ದಂಧೆಯನ್ನಾಗಿ ಪರಿವರ್ತಿಸುವಂಥದ್ದು ದೊಡ್ಡ ಒಂದು ಸಮಸ್ಯೆ. ಹಾಗಾಗಿ ಈ 2 ವಿಚಾರಗಳು. ಹಾಗಾಗಿ ನಾವು ವಿಕಾಸಂ ಸೇವಾ ಫೌಂಡೇಶನ್ ನಾವು ಆರಂಭಿಸಿದ ಅದಕ್ಕೋಸ್ಕರ ನಾವು ಎಲ್ಲಾ ದಿವ್ಯಾಂಗ ಮಕ್ಕಳ ಜೊತೆ ಕೆಲಸ ಮಾಡ್ತೇವೆ. ಮುಖ್ಯವಾಗಿ ನಾವು ಆಟಿಸಮ್ ಬಗ್ಗೆ ಹೆಚ್ಚು ಗಮನ ಕೊಡ್ತೇವೆ. ಯಾಕಂದ್ರೆ ಆಟಿಸಮ್ ಮಕ್ಕಳಿಗೆ ಎಲ್ಲೋ ಕರ್ಕೊಂಡು ಹೋಗಿ ಹಣದ ವರ್ಷಕ್ಕೆ 1 ಲಕ್ಷ, 2 ಲಕ್ಷ, 3 ಲಕ್ಷ ಫೀಸ್ ಕೊಡ್ಲಿಕ್ಕೆ ಸಾಧ್ಯವಾಗದಿರುವಂತ ಹೆತ್ತವರು ಇರ್ತಾರಲ್ಲ, ಸುಸ್ತಾಗಿರ್ತದೆ ಅವರಿಗೆ. ಅಲ್ಲಿ ಕರ್ಕೊಂಡು ಹೋಗಿದ್ದೇವೆ, ಇಲ್ಲಿ ಕರ್ಕೊಂಡು ಹೋಗಿದ್ದೇವೆ, ಅಲ್ಲಿ ಏನು ಪ್ರಯೋಜನ ಇಲ್ಲ, ಅಥವಾ ನಮಗೆ ಹಣ ಇಲ್ಲ, ನಾವು ಆಫರ್ ಆಗಿದ್ದೇವೆ ಹೇಳೋ ಪೇರೆಂಟ್ಸ್ ನಮ್ಮಲ್ಲಿ ಬರ್ತಾರೆ. ಅಂತಹ ಮಕ್ಕಳು ಮನೆಯಲ್ಲಿ ಕೂತ್ಕೊಳ್ಬಾರದು. ನಾವು ಉಚಿತವಾಗಿ ಅದಕ್ಕೋಸ್ಕರ ನಾವು ಇಲ್ಲಿ ಎಲ್ಲ ಸೇವೆಯನ್ನು ವಿಕಾಸ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಇಂತಹ ವ್ಯವಹಾರಗಳು, ನಾವೀಗ 4 ಮಂದಿ ನಾವು ಇಲ್ಲಿ ನಮ್ಮಲ್ಲಿ ಉದ್ಯೋಗಿಗಳಿದ್ದಾರೆ. ನಾವು ಬಾಡಿಗೆ ಕಟ್ಟಡದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತದ್ದು. ನಾವೆಲ್ಲೂ ಕೂಡ ಇಲ್ಲಿ ಯಾರು ನಾವು ಬಂಟ್ವಾಳದಲ್ಲಿ ಯಾವ ದಾನಿಗಳನ್ನು ನಾವು ಕಂಡಿಡಿದ್ರು ನಾವು ಆರ್ಥಿಕ ಸಹಾಯವನ್ನು ಕೇಳಿಲ್ಲ. ಯಾಕೆಂತಂದ್ರೆ ಆರ್ಥಿಕ ಸಹಾಯವನ್ನು ಕೇಳಿದ ಕೂಡಲೇ ಮನುಷ್ಯರಿಗೆ ಸಂಶಯ ಶುರು ಆಗ್ತದೆ. ಯಾಕೆಂದ್ರೆ ಇವತ್ತು ದಂಧೆ ಶುರು ಮಾಡಿದ್ರು ಹೇಳು, ಹೆತ್ತವರ ಕೈಯಿಂದಂತೂ ನಾವು ಮಾಡೋದಿಲ್ಲ. ನಾವು ನಮ್ಮ ಗೆಳೆಯರು, ನಾವು 4 ಜನ ಮೊದಲು ಗೆಳೆಯರು ಒಂದಿಷ್ಟು ಹೂಡಿಕೆ ಮಾಡಿ ಕೆಲಸ ಮಾಡಿದ್ದೇವೆ. ನಾವು ನಮ್ಮ ಬಂಧುಗಳ ಹತ್ರ ಕೇಳ್ತಾ ಇದ್ದೇವೆ. ನಮ್ಮ ಸ್ವಲ್ಪ ಅನುಕೂಲವಾದಂತಹ ಕೆಲವರು ಅಮೆರಿಕದಲ್ಲಿ ಇದ್ದಾರೆ, ಎಲ್ಲೋ ದೂರದಲ್ಲಿ ಇದ್ದಾರೆ, ಅವರ ಹತ್ರ ಕೇಳಿ ನಾವು ಈ ಸಂಸ್ಥೆಯನ್ನು ನಾವು ನಡೆಸ್ತಾ ಇದ್ದೇವೆ. ಮಕ್ಕಳಿಗಂತೂ ಭಾರ ಆಗಬಾರ್ದು. ಯಾಕೆಂದ್ರೆ ಹಣ ಇಲ್ಲ ಹೇಳುವ ಕಾರಣಕ್ಕೋಸ್ಕರ ಈ ಮಕ್ಕಳು ತರಬೇತಿ ಮತ್ತು ಶಿಕ್ಷಣದಿಂದ ಅವರು ವಂಚಿತರಾಗಬಾರದು. ನಾವು 4 ಉದ್ದೇಶಗಳಿಂದ ಕೆಲಸ ಮಾಡ್ತಾ ಇದ್ದೇವೆ. ಒಂದು, ಅರ್ಲಿ ಐಡೆಂಟಿಫಿಕೇಶನ್, ಆರಂಭಿಕ ಹಂತದಲ್ಲಿ ಈ ಮಕ್ಕಳನ್ನು ಕಂಡುಹಿಡಿಯುವಂಥದ್ದು. ಎರಡನೇದು, ಅರ್ಲಿ ಇಂಟರ್ವೆನ್ಷನ್. ಆರಂಭಿಕ ಹಂತದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯ ಮಾತಿನ ಸಮಸ್ಯೆ ಇರ್ತದೆ, ವರ್ತನೆ ಸಮಸ್ಯೆ ಇರ್ತದೆ, ಬೇರೆ ಬೇರೆ ಸಮಸ್ಯೆ ಇರ್ತದೆ, ಅದಕ್ಕೆ ತರಬೇತಿಯನ್ನು ಕೊಡೋದು. ಮೂರನೇದು, ಮೇನ್ ಸ್ಟ್ರೀಮ್, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಸೇರಿಸುವಂತ ಹೇಗೆ ಅಂತಂದ್ರೆ ಶಾಲೆಗಳನ್ನು. ಯಾಕಂದ್ರೆ ಸರ್ಕಾರಿ ಶಾಲೆಗಳಿಗೆ ಆ ಮಕ್ಕಳನ್ನು ನಾವು ಸೇರಿಸಿ ಶಾಲಾ ಮಕ್ಕಳ ಒಡನಾಟದೊಟ್ಟಿಗೆ ಅವರನ್ನು ಬೆರೆಯಿಸಿ ಅವರನ್ನು ವಿದ್ಯಾಭ್ಯಾಸ ಕೊಡೋದು. ಯಾಕಂದ್ರೆ ಶಾಲೆ ಅಂತ ಬರೀ ಅಕ್ಷರಾಭ್ಯಾಸ ಮಾಡುವ ಸಂಸ್ಥೆ ಮಾತ್ರ ಅಲ್ಲ, ಸಾಮಾಜಿಕರಣದ ಮೊದಲು ಬಿಟ್ಟಿರುವ ಶಾಲೆ, ನಿಮಗೆಲ್ಲ ಗೊತ್ತಿರ್ಬೋದು, ಅದು ವ್ಯವಸ್ಥೆ ಮಾಡ್ತಾ ಇದ್ವಿ. ಇನ್ನು ಮುಂದಿನ ಒಂದು ಕೆಲಸ ಅಂದ್ರೆ ಈ ಮಕ್ಕಳಿಗೆ ಮುಂದೆ ಜೀವನದಲ್ಲಿ ತನ್ನದ ಕಾಲ ಮೇಲೆ ತಾನು ನಿಲ್ಲುವಂತ ಒಂದು ವಾತಾವರಣವನ್ನು ಕಲ್ಪಿಸಿಕೊಡ್ಬೇಕು. ಹೀಗೆ 4 ವಿಚಾರಗಳನ್ನು ಮನಸ್ಸಲ್ಲಿಟ್ಟು ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾವು ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ನಾವು ವಿಕಾಸಂ, ಸಕ್ಷಮ ಮತ್ತು ಲಯನ್ಸ್ ಕ್ಲಬ್ ಬಂಟ್ವಾಳ ಇವರ ಸಹಯೋಗದಲ್ಲಿ. ಯಾಕೆಂದ್ರೆ ನಮ್ಗೆ ಈ ಒಂದು ಮಾತಿದೆ, ಸಂಖ್ಯೆಯ ಶಕ್ತಿ ಕಲಿಯುಗ. ಅಂದ್ರೆ ಕಲಿಯುಗದಲ್ಲಿ ನಾವು ಜೊತೆಗೆ ಕೆಲಸ ಮಾಡಿದರೆ ಮಾತ್ರ ನಾವು ಯಶಸ್ಸನ್ನು ಸಾಧಿಸಬಹುದು. ಯಾಕಂದ್ರೆ ಸಕ್ಷಮ ಹೇಳುವಂತಹದ್ದು ರಾಷ್ಟ್ರ ಮಟ್ಟದ ದೊಡ್ಡ ಸಂಘಟನೆಯಾಗಿದೆ. ವಿಶೇಷ ಮಕ್ಕಳಿಗೆ ಬೇರೆ ಬೇರೆ ಹಂತದಲ್ಲಿ ಇತ್ತೀಚೆಗೆ ಕುಂಭಮೇಳದಲ್ಲಿ ಆದಾಗ ನೇತ್ರಮೇಳ ಅಂತ, ನೇತ್ರಕುಂಭ ಅಂತ ಕಾರ್ಯಕ್ರಮ ಮಾಡಿದರು. ಸುಮಾರು 1,76,000 ಮಂದಿಗಳಿಗೆ ಉಚಿತವಾಗಿ ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಮಾಡಿದ್ದಾರೆ. ಜೊತೆಗೆ 10 ಲಕ್ಷಕ್ಕಿಂತಲೂ ಹೆಚ್ಚು ವ್ಯಕ್ತಿಗಳಿಗೆ ಉಚಿತ ಕರ್ನಾಟಕ ವಿತರಣೆ ಮಾಡಿದ್ದಾರೆ ಅಂತ ಒಂದು ಕೆಲಸ. ಒಂದು ಮಹಾ ಯಜ್ಞದಂತೆ ಸಕ್ಷಮ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದೆ. ಈ ಸಕ್ಷಮಕ್ಕೊಂದು ದಕ್ಷಿಣ ಕನ್ನಡ ಘಟಕ ಇದೆ. ನಾವು ಕೂಡ ಸಕ್ಷಮ ಜೊತೆಗೆ ಜೋಡಿಸ್ಕೊಂಡವರು. ಇವತ್ತು ರಾಜಶೇಖರ್ ಭಟ್ರು ಅಧ್ಯಕ್ಷ ಆದರೆ ನಾನು ಅದರ ಉಪಾಧ್ಯಕ್ಷನಾಗಿದ್ದೇನೆ. ನಮಗೂ ಬಹಳ ಸಂತೋಷವಿದೆ. ಅವರು ನಮ್ಮ ಜೊತೆಗಿದ್ದಾರೆ. ಅದೇ ರೀತಿ ಲಯನ್ಸ್ ಕ್ಲಬ್ ಬಂಟ್ವಾಳ ಕಳೆದ ನಾವು ಡಿಸೆಂಬರ್ 3 ತಾರೀಕಿಗೆ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಮಾಡುವಾಗ ನಮಗೆ ಅತಿಥಿಗಳಾದಂಥ ಶ್ರೀತ ಸುನಿಲ್ ಅವರು ನಮ್ಗೊಂದು ಹೇಳಿದ್ರು, ಮುಂದೆ ನಾವು ಒಂದು ದಿವಸ ನಮ್ಮ ಜೊತೆ ಕೆಲಸ ಮಾಡಿ. ಯಾಕಂದ್ರೆ ಲಯನ್ಸ್ ಕ್ಲಬ್ ಕೂಡ ವಿಶೇಷ ಮಕ್ಕಳ ಜೊತೆ ಕೆಲಸ ಮಾಡ್ತಾರೆ. ಇಲ್ಲಿ ನೀವು ನೋಡಿ, ಈ ಕಡೆಗೆ ದೈಹಿಕ ನ್ಯೂನತೆ ಇರುವಂತಹ ಮಕ್ಕಳು ಇದ್ದಾರಲ್ಲ, ಅವರಿಗೆ ಫಿಸಿಯೋಥೆರಪಿ ಮತ್ತೆ ರಿಹ್ಯಾಬಿಲಿಟೇಷನ್ ಬರಬೇಕು ಬಹಳ ದೊಡ್ಡ ಮಟ್ಟಿಗೆ. ಯಾಕಂದ್ರೆ ಹಳೆ ಕೆಲಸ ಡಾಕ್ಟರ್
ಡಾಕ್ಟರ್ ಬಾಳಿಗೆ ಅವರ ಒಂದು ಕನಸಿನ ಯೋಜನೆಯಾಗಿ ಈ ಕೆಲಸ ಆಗ್ತಾ ಉಂಟು, ದೊಡ್ಡ ಕೆಲಸ. ಯಾಕಂದ್ರೆ ನಾವು ಪರಸ್ಪರ ಕೈ ಜೋಡಿಸಿದರೆ ನಾವು ಇನ್ನೂ ಕೂಡ ಸಮಾಜದ ತಳಮಟ್ಟಕ್ಕೆ ತರಲಿಕ್ಕೆ ಸಾಧ್ಯ ಉಂಟು ಅಂತ ಹೇಳೋ ಉದ್ದೇಶ ನಾವು ಇವತ್ತು ಜೊತೆ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮುಂದಿನ ದಿವಸ ನಮಗೆ ಪರಸ್ಪರ ಜೊತೆಯಾಗಿ ನಾವು ಪ್ರತಿ ಗ್ರಾಮದಲ್ಲಿರುವಂತಹ ವಿಶೇಷ ಮಕ್ಕಳದಲ್ಲಿ ಆಟಿಸಂ ಮಕ್ಕಳನ್ನು ಕಂಡುಹಿಡಿಯುವಂತಹದ್ದು, ಅವರಿಗೆ ಇಂಟರ್ವೆನ್ಷನ್ ಮಾಡುವಂತಹ ಕೆಲಸವನ್ನು ಮಾಡುವಂತ ನಾವೆಲ್ಲ ಮುಂದೆ ಮಾಡಬೇಕು. ಯಾಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ಯಾಕೆಂದ್ರೆ ಬಂಟ್ವಾಳ ತಾಲೂಕಿನಲ್ಲಿ ಎಷ್ಟು ಆಟಿಸಂ ಮಕ್ಕಳು ಇರಬಹುದು ಹೇಳುವ ಬಗ್ಗೆ ಒಂದು ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳ್ತೀನಿ, ಊಹಾಪೋಹ ಇದು. ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ ಸ್ಟ್ಯಾಟಿಸ್ಟಿಕ್ಸ್. ಬಂಟ್ವಾಳ ತಾಲೂಕು ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ದೊಡ್ಡ ತಾಲೂಕು. ದಕ್ಷಿಣ ಕನ್ನಡ ಜಿಲ್ಲೆಯ 30% ಜನಸಂಖ್ಯೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ವರ್ಷ 90,000 ಮಕ್ಕಳು ಹುಟ್ಟುತ್ತಾರೆ. ಬಂಟ್ವಾಳ ತಾಲೂಕಿನಲ್ಲಿ 28,000 ಮಕ್ಕಳು ಹುಟ್ಟುತ್ತಾರೆ. 1,000 ಮಕ್ಕಳಿನಲ್ಲಿ 15 ಮಕ್ಕಳ ಆಟಿಸಂ ಆದ್ರೆ 28,000 ಮಕ್ಕಳಲ್ಲಿ ಎಷ್ಟು ಆಟಿಸಂ ಇರ್ಬೋದು? ಕನಿಷ್ಠ ಪ್ರತಿ ವರ್ಷ ಇಲ್ಲಿ 400, ಇಂದಿನ ಈ ಬದಲಾವಣೆಯಲ್ಲಿ 400 ಮಕ್ಕಳು ಆಟಿಸಂ ಜೊತೆಗೆ ಕೊಡ್ತಾ ಇದ್ದಾರೆ. ಇದು ನಮ್ಮ ಪರಿಸ್ಥಿತಿಯ ಗಂಭೀರತೆಯನ್ನು ಹೇಳ್ತೇವೆ. ಆದ್ರೆ ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಊಹಾಪೋಹ, ನಾವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಸ್ಟೂಡೆಂಟ್ಸ್ ಆದ ಕಾರಣ ಈ ತರದ ಕಾಲ್ಪರ್ಸನ್ ಕೋರಿಲೇಷನ್ ಇದನ್ನ ಅಪ್ಲೈ ಮಾಡಿದ ಸಂಖ್ಯೆಗಳು. ಆದ್ರೆ ಇದನ್ನು ಇನ್ನೂ ಕೂಡ ನಮಗೆ ವ್ಯಾಲಿಡೇಷನ್ ಮಾಡುವಂತಹ ಸ್ಟ್ಯಾಟಿಸ್ಟಿಕ್ಸ್ ನಮ್ಗೆ ಇನ್ನೂ ಸಿಕ್ಕಿಲ್ಲ. ಮೇಡಮ್ ಅವರಂತವರ ಉಪಸ್ಥಿತಿಯಲ್ಲಿ ಖಂಡಿತವಾಗಿ ನಮಗೆ ಇದು ಮಾಡಲಿಕ್ಕೆ ಸಾಧ್ಯ ಉಂಟು. ಯಾಕೆಂದ್ರೆ ನಾವು ನಮ್ಮ ಸಮಾಜದಲ್ಲಿ 1.5% ನಿರ್ಲಕ್ಷಿತರಾಗಿ ಉಳಿಯುವಂತ ಆಟಿಸಂ ಮಕ್ಕಳನ್ನು ಬಹಳ ಕಷ್ಟ ಮ್ಯಾನೇಜ್ ಮಾಡಲಿಕ್ಕೆ. ಅವರು ಕೇಳುವುದಿಲ್ಲ, ಅವರು ಸ್ಪರ್ಶವನ್ನು ನಿರಾಕರಣೆ ಮಾಡ್ತಾರೆ, ಉಳಿದವರ ಜೊತೆ ಸಂಬಂಧವನ್ನು ಬೆಳೆಸಿಕೊಳ್ಳುವುದಿಲ್ಲ, ಅವರದ್ದೇ ಆದ ಸಮಸ್ಯೆಗಳು ಇರ್ತವೆ. ಅಂತ ಮಕ್ಕಳನ್ನು ನಾವು ಅವರಿಗೆ ಸಹಾಯ ಮಾಡದಿದ್ದರೆ ಖಂಡಿತವಾಗಿಯೂ ನಾವು ಜವಾಬ್ದಾರಿಯುತ ಸಮಾಜವಾಗಿ ನಾವು ಮುಂದುವರಿಕೆಗೆ ಸಾಧ್ಯ ಇಲ್ಲ ಅಂತ ಹೇಳೋ ಉದ್ದೇಶ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರ, ನಾವು ಇವತ್ತು ವಿದ್ಯಾರ್ಥಿಗಳನ್ನು ಇವತ್ತು ಯಾಕೆ ನಾವು ಇಲ್ಲಿ ಬರೆಸಿದ್ದೇವೆ ಅಂತ ಹೇಳಿದ್ರೆ, ಇವೆಲ್ಲ ಒಂದಲ್ಲ ಒಂದು ರೀತಿಯ ಸಮಾಜದ ತಳಮಟ್ಟದ ಮಕ್ಕಳ ಜೊತೆ ಕೆಲಸ ಮಾಡುವುದು. ಇವತ್ತು NSW ವಿದ್ಯಾರ್ಥಿಗಳಿದ್ದಾರೆ, ನಾಳೆ ಖಂಡಿತವಾಗಿ ಸಮಾಜದ ಸೋಷಿಯಲ್ ವರ್ಕ್ ಮಾಡುವರು. PSW ವಿದ್ಯಾರ್ಥಿಗಳಿದ್ದಾರೆ, ಅವರು ಮಾಡುವರು. ಟೀಚರ್ಸ್ ಇದ್ದಾರೆ, ಟೀಚರ್ಸ್ ಯಾಕೆಂದ್ರೆ ನಮಗೆ ಭವಿಷ್ಯದ ಅಧ್ಯಾಪಕರು. ಯಾಕೆಂದ್ರೆ ಇಂದಿನ ಶಿಕ್ಷಣ ವ್ಯವಸ್ಥೆ ಹೇಗಿದ್ರೆ ಪರ್ಸೆಂಟೇಜ್. ಈಗ ಬೀದಿ ನಾಟಕ ನಮ್ಮ ವಿದ್ಯಾರ್ಥಿಗಳು ಬಹಳ ಕೆಲಸ ಮಾಡಿ ತೋರಿಸಿದ್ರೆ ನಿಮಗೆ ಗಮನಕ್ಕೆ ಬಂದಿರಬಹುದು. ಎಲ್ಲ ಶಾಲೆಗಳು ಈ ವಿಶೇಷ ಮಕ್ಕಳನ್ನು ಸೇರಿಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಅವರಿಗೆಲ್ಲ ಒಂದು ಕಣ್ಣಿಗೆ ಪಟ್ಟಿ ಕಟ್ಟಿಕೊಂಡಿರ್ತಾರೆ, ಏನಂದ್ರೆ 100% ರಿಸಲ್ಟ್. ನಮ್ಮ ಶಾಲೆಯ ಪ್ರತಿಯೊಂದು ಶಾಲೆಯ ಬೋರ್ಡ್ ಅಲ್ಲಿ ಇರುವಂತದ್ದು, ನಮ್ಮ ಶಾಲೆ ಕಳೆದ 8 ವರ್ಷಗಳಿಂದ ಸತತವಾಗಿ 100% ಬರ್ತದೆ. ನಮ್ಮ ಶಾಲೆಯಲ್ಲಿ ಒಂದು ವಿಶೇಷ ಮಗುವಿಗೆ ಕಲಿಸಿದಂತೆ ಯಾವ್ದಾದ್ರು ಒಂದು ಶಾಲೆ ಹೆಮ್ಮೆಯಿಂದ ಹೇಳಿಕೊಂಡದ್ದು ನೀವು ನೋಡಿದ್ದೀರಾ? ಯಾಕೆ? ನಮ್ಮಲ್ಲಿ ಅಂತಹ ಒಂದು ಸಾಮಾಜಿಕ ಕಳಕಳಿಯ ಮನಸ್ಥಿತಿ ಬೆಳವಣಿಗೆ ಆಗ್ಬೇಕು ಸಾಧ್ಯ ಇದೆ. ಈಗ ನಾನು ಸುರೇಖಾ ಮೇಡಮ್ ಅವರ ಬಗ್ಗೆ ಇಲ್ಲಿ ಒಂದು ಹೇಳಿದ್ರು ನೋಡಿ. ಯಾಕೆಂದ್ರೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಅತ್ಯಂತ ಸೀಮಿತ ವ್ಯವಸ್ಥೆಯೊಳಗೆ ಸುರೇಖಾ ಮೇಡಮ್ ಅವರು ವಿಶೇಷ ಮಕ್ಕಳು, ಅವರು ಒಂದು ಕರೆಗೆ 400 ವಿಶೇಷ ಮಕ್ಕಳಿಗೆ ಸೇರ್ತಾರೆ. ಒಂದು 6 ತಿಂಗಳ ಹಿಂದೆ ಇಲ್ಲಿ ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಕ್ಯಾಂಪ್ ಆಗಿತ್ತು ನೋಡಿ. ಎಷ್ಟು ಮಕ್ಕಳು ಅದನ್ನೆಲ್ಲ ಆರ್ಗನೈಸ್ ಮಾಡಿದ್ರು ಅವರು ಮತ್ತು ಅವರ ಸಹೋದ್ಯೋಗಿಗಳು. ನಾನು ಡಿಸೆಂಬರ್ ಅಲ್ಲಿ ನಮ್ಮ ವಿಶ್ವ ವಿಕಲಚೇತನದ ದಿನಾಚರಣೆ ಆಯ್ತಲ್ಲ, ಮಳೆ ಸಿಕ್ಕಾಪಟ್ಟೆ ಮಳೆ. ಡಿಸೆಂಬರ್ 2-3ಕ್ಕೆ ಅದ್ಭುತವಾದ ಮಳೆ ಬಂದಿತ್ತು ನೋಡಿ, ನಿಮ್ಗೆ ನೆನಪಿರ್ಬೋದು. ಆ ಮಳೆಯಲ್ಲಿ ಕೂಡ 200 ಜನ ವಿಶೇಷ ಮಕ್ಕಳು ಮತ್ತು ಅವರ ಹೆತ್ತವರು ಭಾಗವಹಿಸಿದ್ದಾರೆ. ಇಂಥ ಅದ್ಭುತವನ್ನ ಪ್ರೀತಿಸುವಂತ ಜನ ಇದ್ದಾರೆ. ಮಮತಾಜ್ ಮೇಡಮ್ ಅಂತವರಿದ್ದಾರೆ. ನಮ್ಮ ರೇಖಾ ಮೇಡಮ್ ಅಂತ ಅತ್ಯಂತ ಸಹೃದಯ ವ್ಯಕ್ತಿಗಳು ನಾನು ನೋಡಿದ್ದೇನೆ. ಯಾಕೆಂದ್ರೆ ಮಗಳ ಜೊತೆ ಶಾಲೆಯ ಅತ್ಯಂತ ಒಂದು ಕ್ಲಿಷ್ಟಕರವಾದ ಒಂದು ಸಮಸ್ಯೆಗೆ ಅವರೇ ಸ್ವತಃ ರಿಸ್ಕ್ ತಗೊಂಡು ಅವರಿಗೆ ಸಹಾಯ ಮಾಡಿದ್ದು ನನಗೆ ಬಲ್ಲೆ ಮೇಡಮ್. ಯಾಕೆಂದ್ರೆ ಅವರ ಮೇಲಧಿಕ ವ್ಯವಸ್ಥೆಯ ಅಡಿಯಲ್ಲಿ ಅವರು ಅಷ್ಟು ಪ್ರೀತಿ ಮಾಡಿದಂತಹ ಒಂದು ಪ್ರೀತಿ ಬರ್ಬೇಕಿಂತ ಸಣ್ಣ ಸಂಗತಿ ಅಲ್ಲ. ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ರ ಬಗ್ಗೆ ಅದು ಮಾತು ಹೇಳಬೇಕು. ಯಾಕೆಂದ್ರೆ ನಮಗೆಲ್ಲ ಸ್ಫೂರ್ತಿಯನ್ನು ಕೊಟ್ಟವರು ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಅವರು. ನಮ್ಮ ಒಬ್ಬರು ಸಾಹಿತಿಯಾಗಿ, ಒಬ್ಬರು ಅಧ್ಯಾಪಕರಾಗಿ, ಅತ್ಯಂತ ವಿಮರ್ಶಕರಾಗಿ ನೇರ ನಿಷ್ಠ ಮತ್ತು ಸಮಾಜವನ್ನು ಓರೆಗೋರೆಗಳನ್ನು ಹೋಗುವಂತ ಸಾಹಿತ್ಯದ ಪಥ ಉಂಟಲ್ವ, ಸಾಹಿತ್ಯದ ಪಥಕ್ಕೆ ಒಂದು ತಿರುವನ್ನು ಕೊಟ್ಟಂತ ಮಹನೀಯರಲ್ಲಿ ಡಾಕ್ಟರ್ ಅಜಕ್ಕಳ ಗಿರೀಶ್ ಭಟ್ ಅವರು. ಅವರ ಉಪಸ್ಥಿತಿ ನಮಗೆ ಅತಿ ಅಗತ್ಯವಾಗಿತ್ತು. ಅವರು ಬಂದಿದ್ದಾರೆ. ರಾಜಶೇಖರ್ ಭಟ್ ಕಾಕುಂಜೆ ಮತ್ತು ಸಕ್ಷಮದ ಬಗ್ಗೆ ನಾವು ಹೇಳುವುದೇ ಬೇಡ. ಯಾಕೆಂತ ಹೇಳಿದ್ರೆ ಫ್ರಮ್ ದ ಡೇ ಒನ್ ಅವರು ಸಕ್ಷಮದ ಅಧ್ಯಕ್ಷರಾಗುವ ಮೊದಲೇ ವಿಕಾಸನ್ಗೆ ಬಂದವರು. ಒಂದು ವಿಶೇಷ ಮಗುವಿನ ಹೆತ್ತವರಾಗಿ, ಯಾಕಂದ್ರೆ ನಮಗೆ ಅರ್ಥ ಆಗೋದಕ್ಕಿಂತ ಹೆಚ್ಚು ಒಂದು ವಿಶೇಷ ಮಗುವಿನ ಹೆತ್ತವರಿಗೆ ಆ ಮಕ್ಕಳ ನೋವು ಇನ್ನಷ್ಟು ಹೆಚ್ಚು ಅರ್ಥ ಆಗ್ತದೆ. ಅಂತಹ ವ್ಯಕ್ತಿತ್ವ ಶ್ರೀಯುತ ರಾಜಶೇಖರ್ ಭಟ್ ಅವರಿದ್ದಾರೆ, ರಾಧಾಕೃಷ್ಣ ಭಟ್ ಅವರಿದ್ದಾರೆ.
ಎಲ್ಲ ಕಾಲೇಜಿನ ಪ್ರಾಧ್ಯಾಪಕರಿದ್ದಾರೆ, ಇವರೆಲ್ಲರೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತಾರೆ. ಅದರ ಮುಖ್ಯಸ್ಥರಾಗಿರ್ತಕ್ಕಂಥ ವಿಜಯ್ ರಾಡ್ರಿಗಸ್ ನಮ್ಮ ಪ್ರೋಗ್ರಾಮ್ನ ಕವರ್ ಮಾಡ್ತಿದ್ದಾರೆ, ಅವ್ರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೀನಿ. ಇಂದು ಆಟಿಸಂ ಮಕ್ಕಳು ಸಮಾಜದಲ್ಲಿ ಅನುಭವಿಸುತ್ತಿರುವ ಸಮಸ್ಯೆಗಳ ಕುರಿತು ಹಾಗೂ ಅವರು ಹೇಗೆ ಸಮಾಜದಲ್ಲಿ ಮುಂದುವರಿಯಬೇಕೆಂದು ನಮಗೆಲ್ಲರಿಗೂ ತಿಳಿಸಿಕೊಟ್ಟಂತಹ ಸರ್ ನಿಮಗೆ ಧನ್ಯವಾದಗಳು. ಮುಂದೆ ಉದ್ಘಾಟನೆ. ದ್ವೀಪವೆನ್ನುವುದು ಅಜ್ಞಾನದಿಂದ ಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಸಾಧನ. ಇದೀಗ ನಮ್ಮ ಈ ಕಾರ್ಯಕ್ರಮದಲ್ಲಿ ದೀಪ ಬೆಳಗಿ ಓದ್ತಾ ಇರುವಾಗಲೇ ನಮಗೆ ಸಮಾಜದ ಬಗ್ಗೆ ಕಾಳಜಿಯನ್ನು ಅಲ್ಲೇ ತಂದುಕೊಡ್ತದೆ. ಈ ನಿಟ್ಟಿನಲ್ಲಿ ನಮ್ಮ ಸ್ನೇಹಿತರು ಕೂಡ ಇದೇ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ನಿಜವಾಗಿಯೂ ಇದನ್ನು ಅಭಿನಂದಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ರಾಧಾಕೃಷ್ಣ ಬಂಟ್ವಾಳ ಅಧ್ಯಕ್ಷರು, ಲಯನ್ಸ್ ಕ್ಲಬ್ ಬಂಟ್ವಾಳ, ಹಾಗೆ ಡಾಕ್ಟರ್ ಅಜಯಕಲಾ ಗಿರೀಶ್ ಭಟ್ ಇವರು ಸಾಹಿತಿಗಳು ಕೂಡ ಹೌದು, ಪ್ರಾಂಶುಪಾಲರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಸಿದ್ದಕಟ್ಟೆ, ಹಾಗೆ ಶ್ರೀಮತಿ ಮಮತಾಜ್ CDPO, ಒಳ್ಳೆ ಆಕ್ಟಿವ್ ಮಹಿಳಾ ಕ್ರಿಯಾಶೀಲ. ನಾನು ನೋಡಿದ ಹಾಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮೇಡಮ್ನವರು. ಆಮೇಲೆ ರಾಜಶೇಖರ ಭಟ್ ಕಾಕುಂಜೆ ಅಧ್ಯಕ್ಷರು, ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲಾ ಘಟಕ, ಇವರು ಕೂಡ ಹಾಗೆ ಈ ಮಕ್ಕಳ ಒಂದು ಕಾಳಜಿ ಬಗ್ಗೆಯನ್ನು ನಾನು ಈಗ ತಾನೇ ತಿಳ್ಕೊಂಡೆ. ಸರ್ ತುಂಬ ಅಭಿನಂದನೆ ಇದೆ ಕೂಡ. ಹಾಗೆ ಶ್ರೀ ಪ್ರಸನ್ನ ಕುಮಾರ ಮುಖ್ಯಸ್ಥರು, ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಬಿಟ್ಲ. ಹಾಗೆ ಡಾಕ್ಟರ್ ಶರತ್ ಕುಮಾರ್, ಸಹಾಯಕ ಪ್ರಾಧ್ಯಾಪಕರು, ಸಮಾಜ ಕಾರ್ಯ ಸ್ನಾತಕೋತ್ತರ ವಿಭಾಗ, ಶ್ರೀ ಉದಯ್ ಕುಮಾರ್ CR, ಸಹಾಯಕ ಪ್ರಾಧ್ಯಾಪಕರು. ಹಾಗೆ ನಮ್ಮ ಸುರೇಖಾ ಮೇಡಮ್ ಕೂಡ ಇದ್ದಾರೆ. ಈ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕ ವೃಂದದವರಿದ್ದಾರೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ನಮ್ಮ ಸನ್ನಿಹಿತರಿದ್ದಾರೆ. ನಮಗೆಲ್ಲ ಗೊತ್ತಿದೆ ಆಟಿಸಂ ಬಗ್ಗೆ. ಈಗ ತಾನೇ ನಾವು ಒಂದು ಬೀದಿ ನಾಟಕವನ್ನು ನೋಡಿದ್ದೇವೆ. ಆ ಬೀದಿ ನಾಟಕದಲ್ಲೇ ನೀವು ಎಲ್ಲ ಅವೇರ್ನೆಸ್ ಕೊಟ್ಟಾಗಿದೆ, ತುಂಬ ಅತ್ಯುತ್ತಮವಾಗಿ ಮೂಡಿ ಬಂದಿದೆ. ನಾವು ಹೇಗೆ ಎಲ್ಲ ದಿನಾಚರಣೆಗಳು, ಮಹಿಳಾ ದಿನಾಚರಣೆ ಇರ್ಬೋದು, ಇದು ಮದರ್ಸ್ ಡೇ, ಪೇರೆಂಟ್ಸ್ ಡೇ, ಫಾದರ್ಸ್ ಡೇ, ವಿವಿಧ ಒಂದು ಆಚರಣೆಗಳಲ್ಲಿ ಕೂಡ ಆಟಿಸಂ ದಿನ ಅಂತ ಒಂದು ದಿನವನ್ನು ಏಪ್ರಿಲ್ 2, ಅದು ಕೂಡ 2008ರಲ್ಲಿ ಇದನ್ನು ಒಂದು ಪ್ರಾರಂಭ ಮಾಡಲಿಕ್ಕೆ ಶುರು ಮಾಡಿದ್ರು. ನಮಗೆ ಎಲ್ಲಿ ಇದಕ್ಕೊಂದು ನ್ಯೂನ್ಯತೆಯನ್ನು ನಾನು ಕಾಣ್ತಾ ಇದ್ದೇನೆ ಏನಂದ್ರೆ, ಸರ್ಕಾರ ವಿಶೇಷ ಚೇತನರ ಮಕ್ಕಳಿಗೆ ನಾವೊಂದು ಸರ್ಕಾರದ ವತಿಯಿಂದ ಅನುದಾನವನ್ನು ಕಾದಿರಿಸ್ತಾ ಇದ್ದೇವೆ. ಆದರೆ ಈ ಮಕ್ಕಳಿಗೆ ನಾವು ಎಲ್ಲಿ ಕೂಡ ಅನುದಾನವನ್ನು, ವಿಶೇಷವಾದ ಇಂಥ ಒಂದು ಮಕ್ಕಳಿಗೆ ನಾವು ಅನುದಾನವನ್ನು ಕಾದಿರಿಸೋದು
ಇದು ಸರ್ಕಾರದ ಮಟ್ಟದಲ್ಲಿ ಚರ್ಚೆ ಆಗಲಿಲ್ವಾ ಅಥವಾ ಅಧಿಕಾರಿಗಳಾಗ್ಲಿ ಈ ತರ ಒಂದು ಜನಪ್ರತಿನಿಧಿಗಳು ಇದನ್ನು ಅಸೆಂಬ್ಲಿಯಲ್ಲಿ ಚರ್ಚೆ ಇಲ್ಲದೆ ಇರುವುದು ಒಂದು ಕಾರಣ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲದಿದ್ದರೆ ಖಂಡಿತವಾಗಿಯೂ ಇದಕ್ಕೊಂದು ವಿಶೇಷವಾಗಿ ಅನುದಾನಗಳು ಬರ್ತಾ ಇತ್ತು. ಇದನ್ನು ನಾನು ಗಮನಿಸಿದ್ದೇನೆ. ಖಂಡಿತ ನಮ್ಮ ಯೋಜನೆಗಳು ಏನಿದೆ ಅದರಲ್ಲಿ ಒಂದಿಷ್ಟು % ನಾವು ಇನ್ನು ಮುಂದಿನ ದಿನದಲ್ಲಿ ಏನು ಆಕ್ಷನ್ ಪ್ಲಾನ್ ಮಾಡ್ತೇವೆ ಇದನ್ನು ಖಂಡಿತ ಇಡಬೇಕು. ಯಾಕಂದ್ರೆ ನಮ್ಮ ಸ್ನೇಹಿತರು ಈಗ ಅವರ ಕೈಯಿಂದ ಒಂದು ಅಂದ್ರೆ ಆ ಸಮಾಜ ಸೇವೆಯಲ್ಲಿ ಅವರು ಸಮಾಜ ಸೇವೆ ಎಂಬ ಒಂದು ಶಿಕ್ಷಣವನ್ನು ಪಡೆದ ಕಾರಣ ಅವರಿಗೆ ಈ ಮನಸ್ಸಾಗ್ತದೆ. ಯಾಕಂದ್ರೆ ನಮ್ಮ ಸ್ನೇಹಿತರು ಗಣೇಶ್ ಭಟ್ರು ವಾಮಂಜೂರಲ್ಲಿ ಇರುವಂತಹ ಮಂಗಳ ಜ್ಯೋತಿ ಅಲ್ಲಿ ಕೆಲಸ ಮಾಡಿ ಅಲ್ಲಿ ಬಹಳಷ್ಟು ಅವರು ಸಕ್ರಿಯವಾಗಿ ಆ ಸಂಸ್ಥೆಯನ್ನು ಮುಂದಡಿಸಲಿಕ್ಕೆ ಅಲ್ಲಿ ಇರುವ ಕೆಲವೊಂದು ಸಮಸ್ಯೆಯನ್ನು ನನ್ನ ಗಮನಕ್ಕೆ ತಂದು ಅದನ್ನು ಕೂಡ ಆಡಳಿತಾತ್ಮಕವಾಗಿ ಅವರು ಆಡಳಿತ ನಿರ್ದೇಶಕರಾಗಿರುವಾಗ ಮಾಡಿದ್ದಾರೆ. ಆದ್ರೆ ಏನು ನಾವು ಮಾಡಬೇಕು ಅದನ್ನು ಆ ಕ್ಷಣದಲ್ಲಿ ನಾವು ಮಾಡಿ ಮುಗಿಸ್ಬೇಕು. ಈ ಮಕ್ಕಳನ್ನು ಗುರುತಿಸಬೇಕೆಂದು ಕೂಡ ಹಾಗೆ ಮಕ್ಕಳು ಹುಟ್ಟಿದ ತಕ್ಷಣ ಖಂಡಿತ ಯಾವ ಪೇರೆಂಟ್ಸಿಗೂ ಗೊತ್ತಾಗೋದಿಲ್ಲ. ಈಗ ನಾವು ಬೀದಿ ನಾಟಕದಲ್ಲೇ ನೋಡಿದೆವು. ಅದು ಹುಟ್ಟಿ 2 ವರ್ಷದ ನಂತರ ನಮ್ಗೆ ಗೊತ್ತಾಗುತ್ತೆ ಈ ಮಗು ಎಲ್ಲೋ ಎಂದು ನ್ಯೂನ್ಯತೆ ಇದೆ. ಕೇಳಿಸದಾಗೆ ಮಾಡುದು ಅಥವಾ ಅದೊಂದು ರೀತಿಯಲ್ಲಿ ನಗುತ್ತಾ ಇರೋದು, ಏನೋ ಸಂದರ್ಭ ಇಲ್ಲದೆ ಅದನ್ನು ಮಾತಾಡ್ತಾ ಇರೋದು, ನಾವು ಮಾತಾಡಿದರೆ ಸ್ಪಂದನೆ ಮಾಡದೇ ಇರುವುದು, ಭಾವನಾತ್ಮಕವಾಗಿ ತುಂಬಾ ಅದಕ್ಕೆ ಫೀಲಿಂಗ್ ಆಗೋದು, ಅಂದ್ರೆ ಅಟ್ಯಾಚ್ಮೆಂಟ್ ತುಂಬಾ. ಅದು ಕೂಡ ತಾಯಿಯಲ್ಲಿ ನಾನು ನೋಡಿದ ಹಾಗೆ ನಾವು ಆ ಮಕ್ಕಳನ್ನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ನಾನು ಕೂಡ ಆ ಮಕ್ಕಳಿಗೆ ತಾಯಿಯೇ ಪ್ರಪಂಚ, ಬೇರೆ ಏನು ಗೊತ್ತಿರುವುದಿಲ್ಲ. ತಾಯಿ ಬಿಟ್ಟು ತಂದೆ ಸ್ಕೂಲಿಗೆ ಕಲಿಸುವಾಗ ನಾನು ಹೋಗುವುದಿಲ್ಲ ಅಂತ ಹೇಳಿದ್ದು ಇವತ್ತಿನ ಒಂದು ನಮ್ಮ ಇದರಲ್ಲಿ. ಅದೇ ತಾಯಿ ಹೋಗಮ್ಮ ನೀನು ಹೋಗು ನಾನು ಜೊತೆಗೆ ಇರ್ತೇನೆ ಅಂತ ಹೇಳ್ತಿದ್ರೆ ಆ ತಾಯಿ ಜೊತೆಗೆ ಖಂಡಿತ ಆ ಮಗು ಹೋಗ್ತದೆ. ಹಾಗಾಗಿ ಭಾವನಾತ್ಮಕವಾಗಿ ಅವರು ತುಂಬಾ ವೀಕ್ ಇದ್ದಾರೆ. ಅವರನ್ನು ನಾವು ಮುಂದೆ ತರಬೇಕು. ಅವರು ಕೂಡ ಸಮಾಜದ ಒಂದು ಮುಖ್ಯ ವಾಹಿನಿಗೆ ತರಬೇಕಾದ್ರೆ ಬಹಳ ಕಷ್ಟ ಇದೆ. ಇದು ಏನು ಸುಲಭದ ಕೆಲಸ ಅಲ್ಲ. ನಮ್ಮ IQ ಟೆಸ್ಟ್ ಅಲ್ಲಿ ಈ ಮಕ್ಕಳನ್ನು ನೋಡಿದ್ರೆ ತುಂಬಾ ಕಡಿಮೆ ಇರ್ಬೋದು. ನಾವು ಕೂಡ ನೋಡ್ತೇವೆ ಎಲ್ಲ ಮಕ್ಕಳನ್ನು. ಈಗ ಸ್ಕೂಲಲ್ಲಿ ಒಂದು 45 ಮಕ್ಕಳಿದ್ರೆ ಅದ್ರಲ್ಲಿ ಎಲ್ಲರೂ ಕೂಡ ಇಂಟೆಲಿಜೆಂಟ್ ಅಲ್ಲ, ಇನ್ನು ಕಮ್ಮಿ ಇರುವ ಇಂಟೆಲಿಜೆನ್ಸ್ ಅನ್ನು ನಾವು ನೋಡ್ತೇವೆ. ಆದ್ರೆ ಶಿಕ್ಷಕರಾದವರು ಎಲ್ಲಿಯೂ ಕೂಡ ಮಕ್ಕಳನ್ನು ತಾರತಮ್ಯದಲ್ಲಿ ನೋಡದೆ ಯಾವ ವೀಕ್ ಮಕ್ಕಳಿದ್ದಾರೆ ಅವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಅವರು ಕೂಡ ಮುಂದೆ ಬರುವಾಗಿ ನಾವು ಪ್ರಯತ್ನವನ್ನು ಮಾಡಬೇಕು. ಇದು ಶಾಲಾ ಮಟ್ಟದಲ್ಲಿ. ಆದ್ರೆ ಈ ಬುದ್ಧಿಮಾಂದ್ಯ ನಮ್ಮ ಏನು ಈ ಆಟಿಸಂ ಮಕ್ಕಳಿದ್ದಾರೆ ಇವರಲ್ಲಿ ಯಾರು ತಾರತಮ್ಯ ಅದು ಆ ಮಗು ವೀಕಿದೆ ಈ ಮಗು ಏನೋ ಚೆನ್ನಾಗಿ ಅದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಂದೊಂದು ಮಗು ಕೂಡ ವಿಶೇಷವಾಗಿ ವರ್ತನೆ ಮಾಡ್ತದೆ. ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಅಂತೂ ಸಾಧ್ಯವೇ ಇಲ್ಲ. ಅದಕ್ಕೆ ಏನಾದ್ರೂ ಶಿಕ್ಷಣ ಕೊಟ್ಟು ತಾಯಿ ತಂದೆ ಯಾವ ವಿಷಯ ಮುಗಿಯುವ ತನಕ ಕೂಡ ಅದಕ್ಕೆ ಶಿಕ್ಷಣ ಕೊಡ್ತಾ ಹೋದ್ರೆ ಅದೇನಾದ್ರೂ ಒಂದು ಸ್ವಲ್ಪ ಸ್ವಾವಲಂಬ ಆಗ್ಬೋದು. ಹಾಗಂತೇಳಿ ಪೂರ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಕೂಡ ಒಂದು ವೈದ್ಯಕೀಯ ಜಗತ್ತಿಗೆ ಸಿಗದಂತಹ ಒಂದು ಇದು ಕಾಯಿಲೆನೂ ಅಲ್ಲ, ಇದು ಒಂದು ನರಕ್ಕೆ ಸಂಬಂಧಪಟ್ಟ ಸಮಸ್ಯೆ. ಇದು ಮಗು ಹೊಟ್ಟೆಯಲ್ಲಿ ಇರುವಾಗ ವೈದ್ಯರಿಗೆ ಗೊತ್ತಾಗುವುದಿಲ್ಲ, ನನ್ಗಂತೂ ಗೊತ್ತಿಲ್ಲ. ಆದ್ರೆ ಎಷ್ಟೋ ಪೇರೆಂಟ್ಸ್ಗೆ ಇಂಥ ಮಕ್ಕಳು ಹುಟ್ಟಿ 2 ವರ್ಷದ ನಂತರ 3 ವರ್ಷದ ನಂತರ, ನಾನೊಂದು ಮಗು ನೋಡಿದ್ದೇನೆ 7 ವರ್ಷದ ನಂತರ ಈ ಮಗು ಹೀಗೆ ಇದೆ ಅಂತ ಗೊತ್ತಾಯಿತು. ಆದ್ರೆ ಎಷ್ಟೋ ಮಕ್ಕಳು ಟ್ರೀಟ್ಮೆಂಟ್ ಮಾಡಿದಾಗ ಅದು ಸರಿಯಾದದನ್ನು ಕೂಡ ನಾನು ನೋಡಿದ್ದೇನೆ. ಇತ್ತೀಚೆಗೆ ನಾನು ಮೈಸೂರಲ್ಲಿ ಎಲೆಕ್ಷನ್ ಡ್ಯೂಟಿಗೆ ಹೋದಾಗ ಅಲ್ಲೇ ಒಂದು ಸ್ಕೂಲ್ ಇದೆ ಜಯಲಕ್ಷ್ಮೀಪುರದಲ್ಲಿ. ಅಲ್ಲಿ ಸುಮಾರು 350 ಮಕ್ಕಳನ್ನು ತಂದೆ ತಾಯಿಯಲ್ಲಿ ತಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಫಿಸಿಯೋಥೆರಪಿ ಇರ್ಬೋದು, ಅದಕ್ಕೆ ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಮಕ್ಕಳನ್ನು ಅಲ್ಲಿ ತರ್ತಾ ಇದ್ದಾರೆ. ನಾನು ನಿಜವಾಗಿ ಅರ್ಧ ದಿನ ಸ್ಕೂಲಲ್ಲಿ ನಾನು ಸ್ಪೆಂಡ್ ಮಾಡಿದ್ದೇನೆ. ಯಾಕೆಂದ್ರೆ ನನಗೆ ಅಂತ ಸ್ಕೂಲು ಅಂತ ಮಕ್ಕಳು ಅಥವಾ ಸಮಾಜದಲ್ಲಿ ನೊಂದ ಯಾರು ವ್ಯಕ್ತಿಗಳಿದ್ದಾರೆ ಅವ್ರ ಜೊತೆ ಬೆರೆಯುವುದಂದ್ರೆ ನನಗೆ ತುಂಬಾ ಇಷ್ಟ. ನನ್ನ ಇಲೆಕ್ಷನ್ ಡ್ಯೂಟಿಯಲ್ಲಿ ಅವರು ಕೂಡ ಅವರನ್ನು ಒಂದು ಅವೇರ್ನೆಸ್ ಕೊಡುವ ಕಾರ್ಯಕ್ರಮಕ್ಕೆ ನಾನು ಅಲ್ಲಿ ಹೋದೆ. ಯಾಕಂದ್ರೆ ಎಲ್ಲರೂ ಕೂಡ 18 ಎಬವ್, ಅವರಿಗೆ ಇಲೆಕ್ಷನ್ ಏನಂತ ಗೊತ್ತಿಲ್ಲ, ವೋಟಿಂಗ್ ಏನಂತ ಗೊತ್ತಿಲ್ಲ. ಪಾಪ ನಾವು ತಾಯಿಗೆ ಆ ಮಕ್ಕಳು ತಂದಂತ ಪೇರೆಂಟ್ಸ್ಗೆ ನಾವು ಅವೇರ್ನೆಸ್ ಕೊಡ್ತಾ ಇದ್ದೀವಿ. ಆದ್ರೆ ನಾವೇನು ಬಾಕ್ಸ್ ಕೊಂಡೋದಾಗ ಅವರಿಗೆ ವೋಟ್ ಮಾಡ್ಲಿಕ್ಕೆ ಅದು ನಾವು ಒಂದು ಕಲಿಸುವ ವಿದ್ಯೆಯನ್ನು ಆ ದಿನ ಮಾಡಿದ್ದೇವೆ. ಯಾಕಂದ್ರೆ ಅವರಿಗೆ ಸಾಧ್ಯ ಇಲ್ಲ ಎಂಬುದು ಇಲ್ಲ, ಅವರಿಗೆ ಸಾಧ್ಯತೆ ಇದೆ. ಅವರನ್ನು
ಒಳ್ಳೆ ಟೀಚರ್ ಕೈಗೆ ಕೊಟ್ರೆ ಖಂಡಿತ ಅವರೊಂದಷ್ಟು ಮುಂದುವರಿಲಿಕ್ಕೆ ಸಾಧ್ಯತೆ ಇದೆ. ನಾವಿವತ್ತು ಹೂ ಕೊಡುವ ಒಂದು ಮಗುವನ್ನು ನೋಡಿದೆವು. ಆ ಮಗು ನಮ್ಗೆಲ್ಲರಿಗೂ ಕೂಡ ಹೂ ಕೊಟ್ಟಿತ್ತು. ಆ ಮಗುವಿಗೆ ನಾನು ಹೂ ಕೊಡ್ತಾ ಇದ್ದೇನೋ ಅದು ಗೊತ್ತಿರ್ಲಿಕ್ಕಿಲ್ಲ, ಆದರೆ ಅದೊಂದು ವೆಲ್ಕಮ್, ನಾವು ಥ್ಯಾಂಕ್ಸ್ ಹೇಳುವಾಗ ಅದು ವೆಲ್ಕಮ್ ಅಂತ ಹೇಳಿದ್ರು. ಎಷ್ಟು ಖುಷಿ ಆಯ್ತು ಅಂದ್ರೆ ಆ ಮಗುವಿಗೆ ವೆಲ್ಕಮ್ ಅಂತ ಒಂದು ಹೇಳಲಿಕ್ಕೆ ಆದ್ರೂ ನಮ್ಮ ಟೀಚರ್ ಕೆಲಸ ಕೊಟ್ಟಿದ್ದಾರಲ್ಲ, ಇದು ಗ್ರೇಟ್, ಇದು ಗ್ರೇಟ್. ಇದನ್ನು ಮಾಡಿದವರು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರಲ್ಲ, ಅವರಿಗೆ ನಾವು ಯಾವತ್ತೂ ಸಲ್ಯೂಟ್ ಹೊಡಿಬೇಕು. ಯಾಕಂದ್ರೆ ವಾಮಂಜೂರಲ್ಲಿ ಇರ್ಬೋದು ಅಥವಾ ಸೈಂಟ್ ಆಗ್ನೆಸ್ ಎದುರುಗಡೆ ಇರುವಂತ ಕಾಲೇಜ್ ಇರ್ಬೋದು, ಆ ಸ್ಕೂಲ್ ಇರ್ಬೋದು, ಇದರಲ್ಲೆಲ್ಲ ಕೆಲಸ ಮಾಡುವ ಆ ಟೀಚರ್ ಇದ್ದಾರಲ್ಲ, ಅವರಿಗೆ ಈ ಒಂದು ಸಹನೆ, ತಾಳ್ಮೆ, ಅದನ್ನು ನಾನು ಗಮನಿಸಿದ್ದೇನೆ. ಆ ಮಕ್ಕಳು ಬರುವಾಗಲೇ ಅವರೊಂದು ವೆಲ್ಕಮ್ ಮಾಡ್ತಾರೆ. ಯಾಕಂದ್ರೆ ಆ ಮಗು ಬರ್ಲಿಕ್ಕೆ ಕೇಳುವುದಿಲ್ಲ, ಯಾಕಂದ್ರೆ ತಾಯಿಯನ್ನು ಬಿಟ್ಟು ಅದು ಬರ್ಲಿಕ್ಕೆ ಕೇಳುವುದಿಲ್ಲ. ಮನೆಯಲ್ಲಿ ಅದಕ್ಕೆ ಅಷ್ಟು ಅಟ್ಯಾಚ್ಮೆಂಟ್ ಇದೆ, ಆದ್ರೆ ಸ್ಕೂಲಲ್ಲಿ ಬಂದಾಗ ಅದಕ್ಕೆ ಲೋಕನೇ ಬೇರೆ. ಉಳಿದ ಮಕ್ಕಳು ಹೇಗಿರ್ತಾರೆ ಅಂದ್ರೆ ನಾರ್ಮಲ್ ಇರ್ತಾರೆ, ಅವರು ಎಲ್ಲ ಮಕ್ಕಳೊಟ್ಟಿಗೆ ಬೆರೆಯಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರೆ ಈ ಮಗುಗೆ ಬೆರೆಯಲಿಕ್ಕೆ ಕೂಡ ಅಸಾಧ್ಯವಾದಂತಹ ಪರಿಸ್ಥಿತಿಯಲ್ಲಿ ಆ ಮಗುವನ್ನು ಶಾಲೆಗೆ ಬಿಡುವುದು ಬಹಳಷ್ಟು ಕಷ್ಟ ಆಗ್ತದೆ. ಅದು ಹೊಂದಿಕೊಳ್ಳುವುದೇ ಇಲ್ಲ. ಅದು ಹೊಂದಿಕೊಳ್ಬೇಕಾದ್ರೆ ಸುಮಾರು ವರ್ಷಗಳು ಬೇಕಾಗಿತ್ತು. ಅಂತ ಮಕ್ಕಳನ್ನು ನಾವು ಇವತ್ತು ಗಮನಿಸಿದ್ದೇವೆ, ಅಂತ ಮಕ್ಕಳ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೇವೆ, ಅಂತ ಮಕ್ಕಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂದ್ರೆ ಅದು ನಿಜವಾಗಿ ಗ್ರೇಟ್. ನಾನು ಕೂಡ ನಿಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದೇನೆ. ನನಗೆಲ್ಲಿ ಅವಕಾಶ ಸಿಗ್ತದೆ ಅಲ್ಲಿ ನಾನು ಕೂಡ ಒಂದು ಆಕ್ಷನ್ ಪ್ಲಾನಿಗೆ ಒಂದಷ್ಟು ಮೊತ್ತವನ್ನು ಅನುದಾನವನ್ನು ಕಾದಿರಿಸಲಿಕ್ಕೆ ನನ್ನ ಕೈಲಾದ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತೇನೆ. ಯಾಕಂದ್ರೆ ಅಧಿಕಾರಿಗಳು ಭರವಸೆ ಕೊಡ್ಲಿಕ್ಕೆ ಇಲ್ಲ, ಆದ್ರೆ ನಾವೊಂದಷ್ಟು ಕೆಲಸ ಮಾಡುವಾಗ ನಮಗೆ ಒಂದು ಅವಕಾಶ ಸಿಗ್ತದೆ, ಏನಾದ್ರೂ ಒಂದು ಕೆಲಸ ಮಾಡ್ಲಿಕ್ಕೆ ನಮಗೆ ಅವಕಾಶ ಸಿಗ್ತದೆ. ಆ ಅವಕಾಶವನ್ನು ನಾವು ನಿಜವಾಗಿ ಸದುಪಯೋಗ ಪಡ್ಕೊಳ್ಬೇಕು. ಇವತ್ತು ಸರ್ ನಮ್ಮ ಗಣೇಶ್ ಭಟ್ರು ನನಗೆ ಇತ್ತೀಚೆಗೆ ಪರಿಚಯ ಆಯ್ತು, ಅವರ ಕೆಲಸಕ್ಕೆ ಬಂದ್ರು, ಅದು ಕೆಲಸ ಆಯ್ತು, ಅದು ಬೇರೆ ವಿಚಾರ. ಆದ್ರೆ ಅವರು ಮಾಡುವ ಕೆಲಸ ಇದೆಲ್ಲ ಅದಕ್ಕೆ ನನಗೆ ಬರಬೇಕು ಅಂತ ಆಯ್ತು. ಅದು ನನ್ನಿಂದ ಆಗುದಿಲ್ಲ. ಅವ್ರು ಮಾಡುವ ಕೆಲಸ ನನ್ನ ಮೂಲಕ ಈಗ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಅವರು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ, ಅವ್ರು ಏನೋ ಮಕ್ಕಳಿಗಾಗಿ ಕೆಲಸ ಮಾಡ್ತಾರೆ, ಅದು ಕೂಡ ಆ ಒಂದು ಆಟಿಸಮ್ ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ 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 ನನಗೆ ಖುಷಿ ಆಗ್ತಾ ಇದೆ. ಖಂಡಿತ ಈ ಸಂಸ್ಥೆ ಬೆಳಗಲಿ, ಅವ್ರ ಜೊತೆ ನಾವೆಲ್ಲ ಈ ಸಮಾಜದ ಎಲ್ಲ ಜನರು ಅವರೊಟ್ಟಿಗೆ ಒಟ್ಟು ಸೇರೋಣ, ಒಂದಷ್ಟು ಮಕ್ಕಳಿಗೆ ಅವರಿಂದಾಗಿ ಪ್ರಯೋಜನ ಆಗ್ಲಿ. ಆದ್ರೆ ಮುಂದೆ ಕೂಡ ಈ ವೈದ್ಯಕೀಯ ಏನಿದೆ ಈಗ 3% ಅಂದ್ರೆ ಇದು ನಿಜವಾಗಿಯೂ ನಾವು ಬಹಳ ಆಶ್ಚರ್ಯ ಪಡಿಬೇಕಾಗಿದೆ. ಯಾಕೆಂದ್ರೆ ಈಗ ಯಾಕೆ ಈಗ ಆಗ್ತಾ ಇದೆ ಅಂದ್ರೆ, ನನ್ನ ಮಗ ನಿನ್ನೆ ನಾನು ಕೇಳಿದೆ, ಒಂದು ಕ್ಯಾನ್ಸರ್ ಪೇಷಂಟ್ ನೋಡ್ಲಿಕ್ಕೆ ಅವನು ಮತ್ತು ಅವನ ಯಾರೋ ಹೋದ್ರು, ಆಗ ಕೇಳಿದೆ ನಾನು, ಯಾಕಮ್ಮ ಅವನಿಗೆ ಈ ರೀತಿಯ ಕ್ಯಾನ್ಸರ್ ಬಂತು ಅಂತ. ಅವನಿಗೆ ಬೋನ್ ಮ್ಯಾರೋ ಕ್ಯಾನ್ಸರ್. ಅದಕ್ಕೆ ಅವ ಹೇಳಿದ, ಅಮ್ಮ ಅದು ಕ್ರೋಮೋಸೋಮ್ ಪ್ರಾಬ್ಲಮ್ ಅಂತ, ಅಂದ್ರೆ ಎಕ್ಸ್ ಮತ್ತು XY ಈ 3 ಕ್ರೋಮೋಸೋಮ್ ಜಾಸ್ತಿ ಆಗಿದೆ ಅವನಿಗೆ, ಆದ್ರಿಂದಾಗಿ ಆ ಜೀನ್ ಟ್ರಾನ್ಸ್ಮಿಷನ್ ಇಂದಾಗಿ ಅವನಿಗೆ ಬೋನ್ ಮ್ಯಾರೋ ಕ್ಯಾನ್ಸರ್ ಬಂದಿದೆ ಅಂತ. ಹಾಗೆ ಒಂದೊಂದು ಡಾಕ್ಟರ್ ಅದನ್ನು ಪತ್ತೆ ಹಚ್ಚಿದ್ರೆ ಒಂದು ಸಣ್ಣ ಪ್ರಾಯದಲ್ಲಿ ಅದನ್ನು ಅಥವಾ ಸರಿಪಡಿಸಬಹುದು ಎಂಬುದನ್ನು ನಾನು ಮತ್ತು ಅವನು ಡಿಸ್ಕಷನ್ ಮಾಡಿದೆವು. ಅದು ಎಲ್ಲರಿಂದ ಸಾಧ್ಯ ಆಗ್ತದೆ ಅಂತ ಇಲ್ಲ, ಆದರೆ ಮಗು ಹೊಟ್ಟೆಯಲ್ಲೇ ಇರುವಾಗ ಬೇರೆ ಬೇರೆ ಟೆಸ್ಟ್ ಅನ್ನು ಡಾಕ್ಟರ್ ಮಾಡ್ತಾರೆ. ಇದು ಒಂದು ಸರಿಯಾದ ವ್ಯವಸ್ಥೆಯಲ್ಲಿ ಮಾಡಿದ್ರೆ ಮುಂದೆ ಹುಟ್ಟುವ ಮಗು ಖಂಡಿತ ಕಡಿಮೆ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಖಂಡಿತ ಈ ಬಗ್ಗೆ ನಾವು ಅವೇರ್ನೆಸ್ ಕೊಡಬೇಕಾಗ್ತದೆ. ಇವತ್ತು ಡಾಕ್ಟರ್ ಬಂದಿಲ್ಲ, ತಾಲೂಕು ವೈದ್ಯಾಧಿಕಾರಿಗಳು ಅಥವಾ ಡಿಸ್ಟ್ರಿಕ್ಟ್ ವೈದ್ಯಾಧಿಕಾರಿಗಳೆಲ್ಲ ಬಂದ್ರೆ ಇಂತೆಲ್ಲ ವಿಚಾರಗಳು ಅವರ ಮುಂದೆ ಗೊತ್ತಾಗ್ತದೆ. ಅವರು ಓದಿರ್ತಾರೆ, ಅದರ ಬಗ್ಗೆ ಅವೇರ್ನೆಸ್ ಕೊಡ್ಲಿಕ್ಕೂ ಕೂಡ ಅವರಿಗೆ ಸಾಧ್ಯತೆ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ನಾನು ನಿಮ್ಮ ಜೊತೆ ಒಂದಷ್ಟು ವಿಚಾರವನ್ನು ನನಗೆ ವಿನಿಮಯ ಮಾಡಲು ಅವಕಾಶ ಕೊಟ್ಟಂತಹ ನಮ್ಮ ಈ ಒಂದು ವಿಕಾಸಂ ಸೇವಾ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ, ಹಾಗೆ ಸಕ್ಷಮ ದಕ್ಷಿಣ ಕನ್ನಡ ಜಿಲ್ಲೆ, ಹಾಗೆ ಲಯನ್ಸ್ ಕ್ಲಬ್ ಬಂಟ್ವಾಳದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ, ಮಧುಚಾರಣಕ್ಕೆ ನಮಗೆ ಜಾಗೃತಿಯನ್ನು ಮೂಡಿಸಿದಂತ ನನ್ನ ಅಧ್ಯಾಪಕರು, ನನ್ನ ಅತ್ಯಂತ ಪ್ರಿಯ ಅಧ್ಯಾಪಕರು ಶ್ರೀಪತಿ ಭಟ್ ಪದ್ಯಾಣ, ನನ್ನ ಗುರುಗಳು ಸಭೆಯಲ್ಲಿದ್ದಾರೆ, ಅವರನ್ನು ನಾನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಈ ಕಾರ್ಯಕ್ರಮದ ಮಮತಾಜ್ ಮೇಡಮ್ ಅವರಿಗೆ ಅತಿ ತುರ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದೆ. ಹಾಗಾಗಿ ಮಮತಾಜ್ ಮೇಡಮ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾರೆ. ಫೌಂಡೇಶನ್ ಸೆಕ್ಷನ್, ಲಯನ್ಸ್ ಕ್ಲಬ್ ಬಂಟ್ವಾಳ
ಒಂದು ಅದ್ಭುತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೇನೆ. ಎಲ್ಲರೂ ದಾನ ಮಾಡ್ತಾರೆ, ಎಲ್ಲವೂ ಮಾಡ್ತಾರೆ. ಆದರೆ ದುರ್ಗಾಪ್ರಸಾದ್ ಮತ್ತು ಗಣೇಶ್ ಅವರು ಹೇಗೆ ಅಂತ ಹೇಳಿದರೆ, ನಮ್ಮ ಹತ್ರ ಹೆಚ್ಚಿದ್ರೆ ನಾವು ದಾನ ಮಾಡ್ತೀವಲ್ಲ, ನಾನು ಸ್ವಲ್ಪ ಜಾಸ್ತಿ ಅನ್ನ ಮಾಡಿದರೆ ಮನೆಗೆ ಬಂದವರಿಗೆ ಕೊಡ್ತಾರಲ್ಲ, ಇವ್ರು ಹಾಗೆಲ್ಲ ಇವರಿಗೆ ಕೊಟ್ಟ ತಟ್ಟೆಯಲ್ಲಿದ್ದ ಊಟದಲ್ಲೇ ಒಂದಿಷ್ಟು ಇಡಿಯನ್ನು ಇಟ್ಟಿದ್ದಾರೆ. ಅವ್ರ ಮಾತು ಕೇಳೋ ನನಗೆ ನಾವೇನು ಮಾಡ್ತಾ ಇಲ್ಲವಲ್ಲ ಅನ್ನಿಸ್ತು. ಸೊ ನಾನು ಕೂಡ ಒಂದು ಲೆಕ್ಕದಲ್ಲಿ ಅದೃಷ್ಟವಂತೆ, ಇಂಥವರೆಲ್ಲರ ಜೊತೆಯಲ್ಲಿ ನಾವಿದ್ದೇವೆ ಮತ್ತು ಒಂದು ಒಳ್ಳೆಯ ಇಲಾಖೆಯಲ್ಲಿ ಕೂಡ ನಾನಿದ್ದೇನೆ. ನಮ್ಮ ಇಲಾಖೆ ಹೇಗೆ ಅಂತ ಹೇಳಿದರೆ, ಮಗು ಗರ್ಭದಲ್ಲಿ ಮೂಡುತ್ತದಲ್ಲ ಅಲ್ಲಿಂದ ನಾವು ಶುರು ಮಾಡ್ತೇವೆ, ಕೊನೆಗೆ ಹೋಗ್ತೇವಲ್ಲ ಅಲ್ಲಿ ತನಕ. ಗೊತ್ತಿದೆಯಾ ನಿಮಗೆ? ಗರ್ಭಿಣಿ ಅಂತ ಗೊತ್ತಾದ ತಕ್ಷಣ ನಾವು ಪೂರಕ ಪೌಷ್ಟಿಕ ಆಹಾರ, ಇಮ್ಯುನೈಸೇಷನ್, ಚುಚ್ಚುಮದ್ದು, ಆರೋಗ್ಯ ತಪಾಸಣೆ, ಹೆಲ್ತ್ ಅವೇರ್ನೆಸ್ ತಾಯಂದಿರಿಗೆ ಸಮುದಾಯದಲ್ಲಿ ಕೊಡ್ತಾರೆ. ಅಲ್ಲಿಂದ ಶುರುವಾಗ್ತದೆ. ಬಾಣಂತಿ ಆದಾಗ ಮೊಟ್ಟೆ, ಹಾಲು ಇದೆಲ್ಲ ಕೊಡ್ತಾರೆ. ಮಗು ಅಂಗನವಾಡಿಗೆ ಬಂದಾಗ ಪೂರಕ ಪೌಷ್ಟಿಕ ಆಹಾರ, ಶಾಲಾ ಪೂರ್ವ ಶಿಕ್ಷಣ, ಮಗು ಪ್ರಕೃತಿ ಜೊತೆ ಬೆಳೆಯೋದು ಹೇಗೆ, ಸ್ಕೂಲಿಗೆ ತಯಾರಾಗಿ ಹೋಗೋದು ಹೇಗೆ ಎಲ್ಲ ಹೇಳಿಕೊಡ್ತಾರೆ. ಮತ್ತು ಕಿಶೋರಿಯರ ಜೊತೆ ನಾವಿರ್ತಾರೆ, ಮತ್ತು ವಿಕಲಚೇತನ ಜೊತೆ ಇವ್ರ ಜೊತೆ ಇರ್ತಾರೆ. ವಯಸ್ಸಾದ್ಮೇಲೆ ಹಿರಿಯ ಚೇತನ ಕೂಡ ನಮ್ಮ ಇಲಾಖೆಗೆ ಬರ್ತದೆ. ಸೊ ಒಂದು ಅದ್ಭುತವಾದ ಒಂದು ಇಲಾಖೆ. ಆದರೆ ಹೇಳಬಾರ್ದು, ನಾವೆಲ್ಲೋ ಅಂಕಿಅಂಶಗಳ ಜೊತೆ ಕಳೆದು ಹೋಗಿದ್ದಾರೆ. ತುಂಬ ಸ್ಯಾಡ್ ಅನ್ನಿಸ್ತದೆ ನನಗೆ. ದುರ್ಗಾಪ್ರಸಾದ್ ಮತ್ತು ಗಣೇಶ್ ಅವರು ಬಂದು ಕೇಳಿದರು, ಇದು ನಮ್ಮ ಕಾರ್ಯಕರ್ತೆಯರು ತಳಮಟ್ಟದಲ್ಲಿ ಕೆಲಸ ಮಾಡೋರು, ಮಕ್ಕಳ ಜೊತೆ ಸಮುದಾಯದ ಜೊತೆ ಕೆಲಸ ಮಾಡೋರು, ಅವರಿಗೆ ಹೆಚ್ಚು ಅರಿವು ಕೊಟ್ಟಷ್ಟು ಕಷ್ಟದಲ್ಲಿರುವ ಮಕ್ಕಳನ್ನು ಬೇಗ ಐಡೆಂಟಿಫೈ ಆಗ್ತದೆ. ಆ ಒಂದು ದೊಡ್ಡ ರೆಸ್ಪಾನ್ಸಿಬಿಲಿಟಿ ನಮ್ಮ ಇಲಾಖೆಗೆ ಇದೆ. ಸೊ ಅವರಿಗೆ ಟ್ರೈನಿಂಗ್ ಕೊಡೋಣ ಅಂತ ಹೇಳಿದರು. ತುಂಬ ಚೆನ್ನಾಗಿ ಟ್ರೈನಿಂಗ್ ಕೂಡ ಕೊಟ್ಟರು. ಅಂದರೆ ದುರಾದೃಷ್ಟವಶಾತ್ ನನಗೆ ಆ ಟ್ರೈನಿಂಗ್ನಲ್ಲಿ ಭಾಗಿಯಾಗಲಿಕ್ಕೆ ಆಗಲಿಲ್ಲ. ಇವತ್ತು ಇಲ್ಲಿ ಒಂದು 5 ನಿಮಿಷದಲ್ಲಿ ನಾನು ಅವರು ಎಷ್ಟು ದೊಡ್ಡ ಚಾಲೆಂಜಿಂಗ್ ಕೆಲಸವನ್ನು ತಗೊಂಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ನಾನು ಕಳೆದ 20 ವರ್ಷ ಮಕ್ಕಳ ಜೊತೆ ಕೆಲಸ ಮಾಡಿದೆ. ಮಕ್ಕಳ ಬಗ್ಗೆ ಮಾತಾಡೋದಂದರೆ ನನಗೆ ಒಂದು ವಿಚಿತ್ರವಾದ ಒಂದು ಶಕ್ತಿ ನನಗೆ ಬರ್ತದೆ. ಈ ದೈವಕೋಲದಲ್ಲೆಲ್ಲ ಬರ್ತದಲ್ಲ ಹಾಗೆ ನನಗೆ ಮಕ್ಕಳಂದರೆ ತುಂಬ ಇಷ್ಟ. ಅವ್ರ ಜೊತೆ ಕೆಲಸ ಮಾಡೋದಂದರೆ ತುಂಬ ಇಷ್ಟ. ತುಂಬ ಕೆಲಸಗಳನ್ನ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ತು, ಮಾಡಲಿಕ್ಕೆ ಸಾಧ್ಯ ಆಯಿತು. ಅದು ಈ ಥರದ ಎಲ್ಲ ಒಳ್ಳೆಯ ಮನಸ್ಸುಗಳು ಇದ್ದಿದ್ದಕ್ಕೆ ನಮ್ಮ ಸುತ್ತಮುತ್ತ. ಸೊ ನಾನು ನೋಡ್ತೇನೆ ಇವತ್ತಿನ ಒಂದು ಈ ಆಧುನಿಕ ನಾಗಾಲೋಟದಲ್ಲಿ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರೋ ಮಕ್ಕಳನ್ನೇ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅಂಥದ್ರಲ್ಲಿ ಒಂದು ಆಟಿಸಮ್ ಮಗು ಬಂದರೆ ಆ ಕುಟುಂಬ ಎಷ್ಟು ಅಲುಗಾಡಿ ಹೋಗ್ತದೆ ಅಲ್ವಾ, ಎಷ್ಟು ಅಭದ್ರತೆ ಕಾಡ್ತದೆ ತಾಯಿಗೆ, ತಂದೆಗೆ, ಮಗುವಿಗೆ. ಮಗುವಿನ ಜರ್ನಿ ಎಷ್ಟು ಕಷ್ಟ ಇರ್ತದೆ ಅಲ್ವಾ. ಲೋಕಕ್ಕೆ ಬಂದಾಯಿತು, ಇನ್ನು ಲೋಕದಿಂದ ಹೊರಗಡೆ ಹೋಗೋ ತನಕ ಅದು ಬದುಕಬೇಕಲ್ಲ. ಆ ಜೀವನವನ್ನು ನಾನು ಕಣ್ಣಾರೆ ನೋಡಿದೆ. ನಾನು ಬೆಂಗಳೂರಿನಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡುವಾಗ ದುರ್ಗಾಪ್ರಸಾದ್ ಬಂದಿದ್ದರು. ನಮಗೆ ಒಂದು ತಿಂಗಳಲ್ಲಿ 100ರಿಂದ 200 ಮಕ್ಕಳು ಬರ್ತಾಯಿದ್ರು ಸಮುದ್ರದ ಆಗಿ. ಯಾರಿಗೂ ಬೇಡವಾ ತನ್ನ ನಮಗೆ ಕೊಟ್ಟು ಹೋಗ್ತಾ ಇದ್ರು, ಆಗೋದಿಲ್ಲ ಅಂತ. ಸೊ ಆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ನನಗೆ 2 ಕೈಗಳು ಸಾಕಾಗ್ತಾ ಇರಲಿಲ್ಲ. ಎಲ್ಲರ ಸಹಾಯ ತಗೊಳ್ತಾ ಇದ್ರು. ಸೈಕ್ಯಾಟ್ರಿಸ್ಟ್, ಥೆರಪಿಸ್ಟ್, ಸಮಾಜ ಸೇವಕರು, ಸ್ಪಾನ್ಸರ್ ಎಲ್ಲರ ಸಹಾಯ ತಗೊಂಡು ಸ್ವಲ್ಪ ಮಟ್ಟಿಗೆ ಮಾಡಿ ಸಾಧ್ಯ ಆಯಿತು. ಕೆಲವು ಒಳ್ಳೆಯ ಎಂತ ಹೇಳ್ತಾರೆ ಫೀಡ್ಬ್ಯಾಕ್ಗಳನ್ನ ನಾವು ತಗೊಂಡ್ವಿ. ಮಕ್ಕಳು ಆ ಒಂದು ಎಂಥ ಪ್ರವಾಹದಲ್ಲಿ ಈಜಿ ದಡ ಸೇರಿದ್ದು ಕೂಡ ನನಗೆ ಕಾಣಲಿಕ್ಕೆ ಸಾಧ್ಯ ಆಯಿತು. ಅಂಥ ಒಂದು ಅವಕಾಶಗಳು ಕಾಣಲಿಕ್ಕೆ ಸಾಧ್ಯ ಆಗಿದ್ದು ಈ ಥರ ನಮ್ಮ ಸುತ್ತಮುತ್ತ ಒಳ್ಳೆಯ ಮನಸ್ಸುಗಳು ಇದ್ದ ಕಾರಣದಿಂದ. ಸೊ ಇವತ್ತು ದುರ್ಗಾಪ್ರಸಾದ್ ಅಥವಾ ಗಣೇಶ್ ಅವರಿಗೆ ಅವರಿಗೆ ನಾವು ಅವರಂಥವರು ತುಂಬ ಬರಬೇಕು. ಯಾಕಂದರೆ ನಾವು ಹೇಳ್ತೀವಲ್ಲ, ಈ ಬಾಲ್ಯ ಅನ್ನೋದು ಅದರಷ್ಟು ಎಂತ ಹೇಳ್ತಾರೆ ಪ್ರೆಷಿಯಸ್ ಅಲ್ಲ, ಅದು ಯಾವುದೂ ಇಲ್ಲ. ನೀವು ನೋಡಿ, ಒಂದು ವಯಸ್ಸಾದವ್ರ ಹತ್ರ ನೀವು ಮಾತಾಡಿ, ಒಂದು 70-80 ವರ್ಷದವ್ರ ಹತ್ರ ಏನು ಮಾತಾಡಲಿಕ್ಕೆ ಇಷ್ಟಪಡ್ತಾರೆ ಅವರು?
ಅವರ ಬಾಲ್ಯವನ್ನು ಅಲ್ಲ, ಅವ್ರು ಹೇಳೋದೇನೋ ಅವ್ರ ಸ್ಕೂಲ್ ಬಗ್ಗೆ ಹೇಳ್ತಾರೆ, ಅವರ ಫ್ರೆಂಡ್ಸ್ ಬಗ್ಗೆ ಹೇಳ್ತಾರೆ, ಅವರು ಆಟ ಆಡಿದ ಬಗ್ಗೆ ಹೇಳ್ತಾರೆ, ಅವರ ಬಾಲ್ಯವನ್ನು ತುಂಬ ಖುಷಿಯಲ್ಲಿ ಹೇಳ್ಕೊಳ್ತಾರೆ ಅಲ್ವಾ. ನಿಮಗೆ ಅನ್ನಿಸ್ಬೋದು ಅವರ ಮತ್ತಿನ ಮಿಡಲ್ ಏಜನ್ನು ಅವರಿಗೆ ನೀವು ರಿಮೆಂಬರ್ ಮಾಡಿ ಅಂತ ಹೇಳಿದ್ರೆ ಅವರಿಗೆ ನೆನಪಾಗಲ್ಲ. ಆದರೆ ಸೈನ್ಸ್ ಏನು ಹೇಳ್ತದೆ ಅಂತ ಹೇಳಿದ್ರೆ ನಮ್ಮ ಬಾಲ್ಯ ಉಂಟಲ್ಲ, ಆ ಮೆಮರೀಸ್ ಉಂಟಲ್ಲ, ಅದು ಪರ್ಮನೆಂಟ್ ಮೆಮರೀಸ್, ಅದು ಅಳಿಯಲ್ಲ. ನೀವು ತೀರ 90-91 ವರ್ಷದವರಿಗೆ ಕೇಳಿ ಶಾಲೆ ಬಗ್ಗೆ ಹೇಳ್ತಾರೆ, ಫ್ರೆಂಡ್ಸ್ ಬಗ್ಗೆ ಹೇಳ್ತಾರೆ. ಅಂದರೆ ಈ ಬಾಲ್ಯ ಎಷ್ಟು ಅತ್ಯಮೂಲ್ಯ ಅಂತ. ಆ 18 ಇಯರ್ಸ್ ಉಂಟಲ್ಲ, ನಾವು ಜುನಿಯರ್ ಜಸ್ಟಿಸ್ ಆ್ಯಕ್ಟ್ನಲ್ಲಿ ಮಕ್ಕಳು ಅಂದರೆ 18 ವರ್ಷದ ಕೆಳಗಿನವರು ಅಂತ ಹೇಳ್ತಾರೆ. ಯಾಕೆ ಈ 18 ವರ್ಷದ ಒಳಗಿನ ಜೀವನ ಅತ್ಯಮೂಲ್ಯ ಅಂತ ಆ JJ ಆ್ಯಕ್ಟ್ ನಮಗೆ ಹೇಳಿಕೊಡ್ತಾರೆ. ಅದ್ಭುತವಾದ ಒಂದು ಕಾಯ್ದೆ ಅದು, ಜುನಿಯರ್ ಜಸ್ಟಿಸ್ ಆ್ಯಕ್ಟ್ 2024. 2000 ಅದು ಇದಾಯಿತು, ಮತ್ತು ಅಮೆಂಡ್ಮೆಂಟ್ ಆಗ್ತಾ ಬಂತು. ಸೊ ನಾವು ಮಕ್ಕಳನ್ನು ನಾಳೆಗೆ ಇಡಲಿಕ್ಕೆ ಇಲ್ಲ, ಇವತ್ತು ಸಮಸ್ಯೆ ಈಗಲೇ ಈ ಕ್ಷಣವೇ ಮಾಡಬೇಕು. ಆದರೆ ನಮ್ಮಲ್ಲಿ ಹೇಳ್ತಾರೆ ಮಕ್ಕಳ ರಕ್ಷಣಾ ಸಮಿತಿ ಅಂತ ಇದೆ, ಡಿಸ್ಟ್ರಿಕ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಯೂನಿಟ್ ಅಂತೆಲ್ಲ ಇದೆ. ಅದು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ತದೆ ಅಂತಂದರೆ ಮಿಷನ್ ಮೋಡಲ್ಲಿ ಕೆಲಸ ಮಾಡಿ ಅಂತ ಹೇಳ್ತೀವಿ. ಯಾವತ್ತು ನೀವು ಮಕ್ಕಳಿಗೆ ನಾಳೆಗೆ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ಮಕ್ಕಳಿಗೆ ಇವತ್ತೇ ನಾವು ಅಟೆಂಡ್ ಮಾಡಬೇಕು, ಈಗಲೇ ಅಟೆಂಡ್ ಮಾಡಬೇಕು. ಮತ್ತೆ ಅಟೆಂಡ್ ಮಾಡಿದ್ರೆ ತುಂಬ ಗಾಯಗಳಾಗ್ತದೆ. ಆ 18 ಇಯರ್ಸಲ್ಲಿ ಆ ಮಕ್ಕಳಿಗಾದ ಗಾಯಗಳು, ಆಘಾತಗಳು ಅಂತಲ್ಲ, ಅದು 18 ನಂತರ ಹೊರಗೆ ಬರ್ತದೆ. ಆದರೆ ನಮಗೆ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ಹೇಳೋದು ಟೀಚರ್ಸ್ ಅಂತ ಹೇಳ್ತಾರಲ್ಲ, ಅವರ ರೋಲ್ ಉಂಟಲ್ಲ, ಅದು ಅದ್ಭುತವಾಗಿ ಮಾಡಬೇಕು. ಅವರು ಒಂದು ಕಡೆಯಿಂದ ತಾಯಿ ಥರ ಇರಬೇಕಾಗ್ತದೆ, ಇನ್ನೊಂದು ಕಡೆಯಿಂದ ಗುರು ಥರ ಇರಬೇಕಾಗ್ತದೆ. ಅವರ ಕೈಯಲ್ಲಿ ಮಗು ನಾವು ಕೊಟ್ಟಿರ್ತೇವೆ, ಅವರು ಅಷ್ಟು ಸೂಕ್ಷ್ಮವಾಗಿ, ಅಷ್ಟು ಪ್ರೀತಿಯಿಂದ ಬಹಳ ಚೆನ್ನಾಗಿ ಅಬ್ಸರ್ವ್ ಮಾಡಬೇಕು ಮಗುವಿನ ಸ್ವಭಾವಗಳು. ತುಂಬ ಲೇಟಾಗಿ ನಾನು ನೋಡಿದ್ದೇನೆ, ನನಗೆ ಗೊತ್ತಿಲ್ಲ, ನಾನು ಎಷ್ಟೋ ಫ್ರೆಂಡ್ಸ್ ಮಕ್ಕಳು ತುಂಬ ಎಜುಕೇಟೆಡ್, ಅವರಿಗೆ ಗೊತ್ತಿಲ್ಲ ಅವರ ಮಗುವಿಗೆ ಆಟಿಸಮ್ ಇದೆ, ಆ ಮಗುವಿಗೆ ADHD ಇದೆ ಅಂತೇಳಿ. ಆ ಮಗುವಿಗೆ ಹೊಡೆದು ಬಡಿದು ಇನ್ಸಲ್ಟ್ ಮಾಡಿ ಸ್ಕೂಲಲ್ಲಿ ಟೀಚರ್ಸ್, ಮಕ್ಕಳು, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲವೂ ಆಘಾತ ಮಾಡಿ ಕೊನೆಗೆ ಯಾರೋ ಒಬ್ಬರ ಕೈಗೆ ಇಂಥವ್ರ ಕೈಗೆ ಸಿಕ್ಕಿದಾಗ ಹೇಳ್ತಾರೆ, ಈ ಮಗುವನ್ನು ನೀವು ಎಲ್ಲಿಯಾದರೂ ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸಿ, ಅಥವಾ ಸೈಕಾಲಜಿಸ್ಟ್ ಹತ್ರ ತೋರಿಸಿ, ಡಾಕ್ಟರ್ ಹತ್ರ ತೋರಿಸಿ. ಅವಾಗ ಗೊತ್ತಾಗ್ತದೆ, ಅವಾಗ ಮಗುಗೆ 17-18 ಆಗಿರ್ತದೆ, ಮತ್ತೆ ಸರಿಪಡಿಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಡ್ತೇನೆ. ನಾನು ಕೂಡ ಮೇಡಮ್ ಹೇಳಿದಾಗೆ ನಮ್ಮ ಇಲಾಖೆ ನಿಮ್ಮ ಜೊತೆ ಇರಲೇಬೇಕು, ಅದು ನಮ್ಮ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಅದು ನಮ್ಮ ಸೋಷಿಯಲ್ ವರ್ಕ್ ಅಲ್ಲ. ಸೊ ಈ ನಿಟ್ಟಿನಲ್ಲಿ ಕ್ಷಮಿಸಬೇಕು, ನಾನು ನಿಮಗೆ ಸ್ಪಂದಿಸಿಲ್ಲ ಅಂತ ಹೇಳಿದರೆ ಇನ್ನು ಮುಂದೆ ಆದರೂ ನಾನು ಖಂಡಿತ ಸ್ಪಂದಿಸ್ತೇನೆ. ನಾವೆಲ್ಲರೂ ಸೇರಿದರೆ ಮೇಡಮ್ ಹೇಳಿದ ಹಾಗೆ ಅವರಿಗೆ ಅಂತೇಳಿ ಒಂದಷ್ಟು ಕಾರ್ಯಕ್ರಮಗಳಾಗಬೇಕು, ಅನುದಾನಗಳು ಇಟ್ಕೋಬೇಕು. ಯಾವ ದೇಶ ಮಕ್ಕಳ ಅಭಿವೃದ್ಧಿಗೆ ಅನುದಾನವನ್ನು ಇಡ್ತದೆ, ಕಾಳಜಿಯನ್ನು ಇಡ್ತದೆ, ಆ ದೇಶ ಮುಂದಿನ ದಿನದಲ್ಲಿ ಅದ್ಭುತವಾದ ಒಂದು ಪ್ರಗತಿಯನ್ನು ಕಾಣ್ತದೆ. ಯಾವ ದೇಶ ಮಕ್ಕಳ ಮೂಲಭೂತ ಸೌಲಭ್ಯಗಳ ಬಗ್ಗೆ ಕಳಕಳಿ ತೋರಿಸುವುದಿಲ್ವ, ಅವರ ಪ್ರಗತಿಗೆ ಹೆಚ್ಚಿನ ಕಾಳಜಿಯನ್ನು ತೋರಿಸುವುದಿಲ್ವ, ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದಿಲ್ವ, ಅನುದಾನಗಳನ್ನು ಇಡುವುದಿಲ್ವೋ, ಆ ದೇಶದ ಭವಿಷ್ಯ ಅಷ್ಟು ಚೆನ್ನಾಗಿ ಇರುವುದಿಲ್ಲ. ಅದು ನಾವು ಕಂಡಿದ್ದೇವೆ. ಈ ನಿಟ್ಟಿನಲ್ಲಿ ನಾನು ಗಣೇಶ್ಗೆ ಮತ್ತು ದುರ್ಗಾ ಪ್ರಸಾದ್ ನನ್ನ ಆತ್ಮೀಯರು, ನಾವು ಒಂದೇ ಕಾಲೇಜಿನಲ್ಲಿ ನಾವೆಲ್ಲ ಓದಿದವರು, ಆ ಒಂದು ಕನೆಕ್ಷನ್ ಇದೆ ನಾವು ಅಂತ ಹೇಳಿ. ಸೊ ಮುಂದಿನ ದಿನದಲ್ಲಿ ನಾನು ಇದಕ್ಕೆ ಟೈಮ್ ಫಿಕ್ಸ್ ಮಾಡೋದಿಲ್ಲ, ಯಾವಾಗ ಬೇಕಾದರೂ ನಾವು ಕೂತು ಏನು ಮಾಡ್ಬೋದು, ಎಷ್ಟು ಕ್ಯಾಂಪ್ಗಳನ್ನ ಮಾಡ್ಬೋದು, ಯಾವ ಶಾಲೆಗಳಲ್ಲಿ ಮಾಡ್ಬೋದು, ನಾನು ಅದಕ್ಕೆ ಕಾಲಮಿತಿ ಅಥವಾ ಟೈಮ್ ಅಂತ ಹೇಳೋದಿಲ್ಲ. ಎಷ್ಟೊತ್ತಿಗೆ ಬೇಕಾದರೂ ಸಂಜೆ 6 ಗಂಟೆಯಿಂದ ನಾವು ಶುರು ಮಾಡ್ಬೋದು. ನಾವು ಕೂತು ಚರ್ಚೆ ಮಾಡಿ ಎಷ್ಟು ಮಕ್ಕಳಿಗೆ ಮಕ್ಕಳ ಮುಖದಲ್ಲಿ ಸಣ್ಣ ನಗು ಬಂದರೂ ನಮಗೆ ಸಾಕು, ಖುಷಿಯನ್ನು ನೀರಾಳವಾಗಿ ಅವರು ಉಸಿರಾಡಿದ್ರು ನಾವು ಅದು ದೊಡ್ಡ ಕೆಲಸ ಅಂತ ಹೇಳ್ತೇವೆ. ನಾನು ಜಾಸ್ತಿ ಮಾತಾಡ್ತಾ ಹೋಗ್ತೀನಿ ಅಂತಂದರೆ ಇದು ಮಕ್ಕಳ ವಿಷಯ ಬಂದಾಗ ನಮಗೆ ಮರ್ತೇ ಹೋಗ್ತದೆ ಏನಿದು ಅಂತ. ಸೊ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ಥ್ಯಾಂಕ್ ಯು. ಈ ಬಗ್ಗೆ ಒಂದು ಮಾತು ದಯವಿಟ್ಟು ನೋಡಬೇಕು. ಇವತ್ತು ನಿಮಗೆಲ್ಲ ಹೂ ಕೊಟ್ಟು ಸ್ವಾಗತಿಸಿದ ಒಬ್ಬ ಮಗು ಇದ್ದಲ್ಲ, ಈಸ್ ಆಟಿಸ್ಟಿಕ್. ಆ ಮಗು ಬಿಡಿಸಿದ ಚಿತ್ರ, ಆ ಮಗು ಬಿಡಿಸಿದ ಚಿತ್ರವನ್ನೇ ನಾವು ಲ್ಯಾಮಿನೇಟ್ ಮಾಡಿ ಎಲ್ಲರಿಗೂ ಕೂಡ ನಾವು ಗೆಸ್ಟ್ಗಳಿಗೆ ನಾವು ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಇದು ಅತ್ಯಂತ ಅಮೂಲ್ಯವಾದ ಒಂದು ವಸ್ತು ಅಂತ ಭಾವಿಸಬೇಕು ಅಂತ ನಾನು ಶ್ರೀಮತಿ ಮಮತಾಜ್ ಅವರಿಗೆ ಕೂಡ
ಸ್ಮರಣಿಕೆಯನ್ನು ಕೊಡಬೇಕು. ಡಾಕ್ಟರ್ ಶ್ರೀಮತಿ ರೇಖಾಜಿ ಶೆಟ್ಟಿ ಮತ್ತು ಶ್ರೀಮತಿ ಮಮತಾಜ್ ಇವರಿಗೂ ಕೂಡ ನಾನು ವಿಕಾಸಂ ಸೇವಾ ಫೌಂಡೇಶನ್ ವತಿಯಿಂದ ಧನ್ಯವಾದವನ್ನು ಸಮರ್ಪಿಸ್ತೇನೆ. ಇನ್ನು ಮುಂದೆ ಅಜಕಳ ಗಿರೀಶ್ ಭಟ್ ಅವರು ಸಾಹಿತಿಗಳು ಮತ್ತು ಪ್ರಾಂಶುಪಾಲರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಟ್ಟೆಯವರು ನಮಗೆಲ್ಲ ಸಾಹಿತ್ಯಿಕವಾಗಿ ನಮಗೆ ಹೊಸ ನಮ್ಮ ದೇಶೀಯ ನಮ್ಮ ರಾಷ್ಟ್ರೀಯ ಕಲ್ಪನೆಯ ಜೊತೆಗೆ ನಮಗೆ ಹೇಗೆ ಚಿಂತನೆಯನ್ನು ನಡೆಸಬಹುದು, ಯಾವುದೋ ಹೊರಗಿನ ಚಿಂತನೆಗಿಂತ ಹೆಚ್ಚು ನಮ್ಮೊಳಗಿರುವ ಕಂಪನ್ನು ಹೇಗೆ ನಾವು ಮೆಲ್ಲಬಹುದು ಅಂತ ಹೇಳೋದನ್ನು ನಮಗೆಲ್ಲ ಮೊದಲೇ ಒಪ್ಪಿಕೊಳ್ಬೇಕೇನಂತಂದರೆ ಈ ಒಂದು ಸಭೆಯಲ್ಲಿ ಮಾತನಾಡಲಿಕ್ಕೆ ಬೇಕಾದ ಅರ್ಹತೆ ನನಗಿಲ್ಲ. ಅಂದರೆ ಈ ಆಟಿಸಮ್ ಮಕ್ಕಳ ಬಗ್ಗೆ ಕೆಲಸ ಮಾಡಿದ ಅನುಭವ ಇಲ್ಲ ಮತ್ತು ಈ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಕೂಡ ನಾನು ಮಾಡಿಲ್ಲ. ಆದರೆ ವಿಕಾಸಂ ಫೌಂಡೇಶನ್ ಮತ್ತು ಗಣೇಶ್ ಭಟ್ ಅವರ ಪ್ರೀತಿಯ ಕಾರಣಕ್ಕಾಗಿ ಅವರು ಹೇಳುವಾಗ ಒಪ್ಪಿಕೊಳ್ಳದೆ ಇರಲಿಕ್ಕಾಗಲಿಲ್ಲ. ಆ ದಾಕ್ಷಿಣ್ಯಕ್ಕೆ ಬಂದಿದ್ದೇನೆ. ಅದರಿಂದ ಕೆಲವೇ ಮಾತುಗಳನ್ನು ಮಾತ್ರ ಆಡ್ತೇನೆ. ಮುಖ್ಯವಾಗಿ ಈ ಇಬ್ಬರು ಮೇಡಮ್ಗಳು ಅವರ ಸೂಕ್ಷ್ಮ ಮನಸ್ಸಿನ ಬಗ್ಗೆ ಗಣೇಶ್ ಭಟ್ ಅವರು ಹೇಳಿದರು. ಅವರು ಮಾತಾಡಿದಂತಹ ವಿಷಯಗಳು ಬಹಳ ಮುಖ್ಯವಾದವು. ಅದರಲ್ಲಿ ಕೂಡ ಸರ್ಕಾರದ ಒಂದು ನೀತಿ ನಿರೂಪಣೆಯಲ್ಲಿ ಪಾಲಿಸಿಯಲ್ಲಿ ಈ ವಿಶೇಷ ಮಕ್ಕಳ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ಮತ್ತು ಅನುದಾನವನ್ನು ನೀಡಬೇಕು ಅನ್ನೋ ನಿಟ್ಟಿನಲ್ಲಿ ರೇಖಾ ಮೇಡಮ್ ಅವರು ಏನು ಹೇಳಿದರು ಅದು ಬಹಳ ಮುಖ್ಯವಾದದ್ದು. ನಮ್ಮ ದೇಶದಲ್ಲಿ ಈಗ ಒಂದು ಅಂಕಿಅಂಶವನ್ನು ಹೇಳಿದರು ನಮ್ಮ ಗಣೇಶ್ ಭಟ್ ಅವರು. ಸುಮಾರು 4.5 ಕೋಟಿ ಅಷ್ಟು ವಿಶೇಷ ಮಕ್ಕಳು ಇರಬಹುದು ಅಂತನ್ನುವ ಒಂದು ಮಕ್ಕಳೇ ಆಗಿರಬೇಕಾಗಿಲ್ಲ. 150 ಕೋಟಿಯಲ್ಲಿ ಹಿರಿಯರು ಎಲ್ಲರೂ ಸೇರಿ 4.5 ಕೋಟಿ ಇರ್ಬೋದು ಅಂತಂದ್ರು ಅದರಲ್ಲಿ ಮಕ್ಕಳ ಸಂಖ್ಯೆಯು ಸಾಕಷ್ಟು ಇರ್ಬೋದು. ಅಷ್ಟೂ ಮಕ್ಕಳ ಹೆತ್ತವರಿಗೆ ವರ್ಷಕ್ಕೆ ಒಂದಷ್ಟು ದುಡ್ಡನ್ನು BPL ರೇಂಜಿನಲ್ಲಿ ಇರುವವರಿಗಾದರೂ ಕೂಡ ವಿನಿಯೋಗ ಮಾಡಿದರೆ ಸರ್ಕಾರಕ್ಕೆ ಬಹಳ ಏನೂ ದುಡ್ಡು ಬೇಕಾಗುವುದಿಲ್ಲ. ಇಡೀ ದೇಶದ ಮಕ್ಕಳಿಗೆ ಒಂದು 50,000 ಕೋಟಿ, ಜುಜುಬಿ 50,000 ಕೋಟಿ ಇದ್ದರೆ ಅಷ್ಟೂ ಮಕ್ಕಳ ಹೆತ್ತವರ ಮುಖದಲ್ಲಿ ಸ್ವಲ್ಪ ನಗುವನ್ನು ತರಿಸಿತು. ಜುಜುಬಿ 50,000 ಕೋಟಿ ಯಾಕೆ ಹೇಳಿದ್ದು ಅಂದರೆ ನಮ್ಮಲ್ಲಿ ಸುಮಾರು ಹೆದ್ದಾರಿಗಳಿಗೆ ವರ್ಷದಲ್ಲಿ 2 ಲಕ್ಷ ಕೋಟಿಯಷ್ಟು ಖರ್ಚು ಮಾಡ್ತಾರೆ. ಅಂದರೆ ಅದರಲ್ಲೇ ಸ್ವಲ್ಪ ಕಡಿಮೆ ಮಾಡಿದರೂ ಸಾಕು. ಇನ್ನು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಸರ್ಕಾರಕ್ಕೆ ಹೆಚ್ಚು ಕಡಿಮೆ 30,000 ಕೋಟಿಯಷ್ಟು ವರ್ಷಕ್ಕೆ ಕಲೆಕ್ಷನ್ ಆಗಿದೆ. ಹಾಗಾಗಿ ಮನಸ್ಸು ಮಾಡಿದರೆ ಒಂದು ನೀತಿ ನಿರೂಪಣೆಯಲ್ಲಿ ಬದಲಾವಣೆಯನ್ನು ತಂದು, ಯಾಕೆ ನಾನು ಈ ಮಾತನ್ನು ಹೇಳಿದೆ ಅಂದರೆ ಈಗ ವಿಕಾಸಂ ಸೇವಾ ಫೌಂಡೇಶನ್ ಒಂದು ಸೇವೆಯ ರೂಪದಲ್ಲಿ ಇಂಥ ವಿಶೇಷ ಮಕ್ಕಳಿಗಾಗಿ ಕೆಲಸ ಮಾಡ್ತಾ ಇದೆ ನಿಜ. ಆದರೆ ಅದೊಂದೇ ಸಂಸ್ಥೆ ಮಾಡಿದರೆ ಸಾಕಾಗೋದಿಲ್ಲ. ಒಂದು ಸಸ್ಟೈನ್ ಆಗಬೇಕು. ಯಾವುದೇ ವ್ಯವಸ್ಥೆ ಆಗಲಿ, ಒಂದು ತರಬೇತಿ ಆಗಲಿ, ಅದು ಸಸ್ಟೈನ್ ಆಗಬೇಕು. ಅಂದರೆ ಸುಸ್ಥಿರವಾಗಿ ಮುಂದುವರಿಬೇಕು. ಸುಸ್ಥಿರವಾಗಿ ಮುಂದುವರಿಬೇಕಾದ್ರೆ ಸರ್ಕಾರಗಳು ಆ ಸಂಸ್ಥೆಗಳಿಗೆ ಅನುದಾನ ಕೊಡಬೇಕು ಅಂತ ನಾವು ಹೇಳೋದಿಲ್ಲ. ಸರ್ಕಾರ ಅನುದಾನ ಕೊಡಲಿಕ್ಕೆ ಶುರು ಮಾಡಿದ ಕೂಡಲೇ ಸೇವೆ ಮತ್ತು ಸ್ವಸೇವೆ ಮಾಡುವ, ಸ್ವಯಂ ಸೇವೆ ಬೇರೆ, ಸ್ವಸೇವೆ ಮಾಡುವವರು ಕೂಡ ಅದರಲ್ಲಿ ಸೇರಿಕೊಡ್ತಾರೆ, ಹಣ ಸಿಗ್ತದೆ ಅಂತ. ಆದರೆ ಹೆತ್ತವರಿಗೆ ಕೊಟ್ಟರೆ ಅದು ದುರುಪಯೋಗ ಆಗುವ ಸಾಧ್ಯತೆ ಇಲ್ಲ. ಆದ್ದರಿಂದ ಹೆತ್ತವರ ಮೂಲಕ ಸಂಸ್ಥೆಗಳಿಗೆ ಅದು ಬರುವ ಹಾಗೆ ಆಗ ಅನುಕೂಲ ಇರುವ ಹೆತ್ತವರಿಗೆ ಅಗತ್ಯ ಇಲ್ಲ. ಕೊನೆ ಪಕ್ಷ ಅನುಕೂಲ ಇಲ್ಲದ ಹೆತ್ತವರಿಗಾದರೂ ಒಂದು ವರ್ಷಕ್ಕೆ ಇಂತಿಷ್ಟು ಅಂತ ಅನುದಾನದ ವ್ಯವಸ್ಥೆ ಮಾಡಿದರೆ ಇಷ್ಟೆಲ್ಲ ದುಡ್ಡನ್ನು ಸರ್ಕಾರ ಈಗ ಬಡವರಿಗಾಗಿ ನಮ್ಮ ದೇಶದಲ್ಲಿ ಖರ್ಚು ಮಾಡ್ತಾರೆ ಈಗ ಬೇರೆ ಬೇರೆ ರೂಪದಲ್ಲಿ. ಇದೊಂದು ಬಹಳ ಮುಖ್ಯವಾಗಿ ಆಗಬೇಕಾದದ್ದು. ಮತ್ತು ಆ ನಿಟ್ಟಿನಲ್ಲಿ ಶಾಸನವನ್ನು ಮಾಡುವವರು ಯೋಚನೆ ಮಾಡಬೇಕು ಅಂತ ನಾನು ಭಾವಿಸ್ತೇನೆ. ಎರಡನೇದಾಗಿ ಈ ಥರದ ಕಾರ್ಯಕ್ರಮ ಯಾಕೆ ಬಹಳ ಮುಖ್ಯ ಅಂತಂದರೆ, ಈ ಆಟಿಸಮ್ ಆಗಲಿ, ವಿಶೇಷ ಮಕ್ಕಳ ವಿಷಯದಲ್ಲಾಗಲಿ ಅಥವಾ ವಿಕಲಚೇತನರ ಬಗ್ಗೆ ಆಗಲಿ, ನಿಜವಾಗಿ ಆ ಮಕ್ಕಳಿಗೆ ತರಬೇತಿ ಕೊಡುವುದಕ್ಕಿಂತಲೂ ಹೆಚ್ಚಾಗಿ ಅವರ ತಂದೆ ತಾಯಿಗಳಿಗೆ ತರಬೇತಿ ಕೊಡುವುದಕ್ಕಿಂತಲೂ ಹೆಚ್ಚಾಗಿ ಸಮಾಜಕ್ಕೆ ತರಬೇತಿ ಬಹಳ ಮುಖ್ಯವಾಗಿದೆ. ಅಂದರೆ ಈ ಸಮಸ್ಯೆ ಇರುವವರಿಗೆ ಅದರ ಸಮಸ್ಯೆ ಗೊತ್ತಿರ್ತದೆ,
ಇಲ್ಲದವರಿಗೆ ಇದರ ಒಂದು ಮನವರಿಕೆ ಆಗಬೇಕು, ಅರ್ಥ ಆಗಬೇಕು. ನಮ್ಮ ಸಮಾಜದಲ್ಲಿ ಪರಿಸರದಲ್ಲಿ ಅಂತ ಇಟ್ಕೊಳ್ಳುವ, ನಿಸರ್ಗದಲ್ಲಿ ಡಾರ್ವಿನ್ ವಾದ ಅಂತ ಒಂದಿದೆ. ಅಂದರೆ ಯಾವುದು ಆ ಪರಿಸರಕ್ಕೆ ಹೊಂದಿಕೊಳ್ಳುತ್ತದೋ, ಯಾವುದು ಬಲಶಾಲಿಯಾಗಿದೆಯೋ ಅದು ಉಳಿಯುತ್ತದೆ, ದುರ್ಬಲವಾದ ಒಂದು ಜೀವಿ ಅಳಿದು ಹೋಗ್ತದೆ. ಆದರೆ ಸಮಾಜ ಅನ್ನೋದು ಆ ಥರದ ಡಾರ್ವಿನ್ ವಾದದ ರೀತಿಯಲ್ಲಿ ನಡೆಯುವಂಥದ್ದಲ್ಲ, ನಡೆಯಬಾರದು. ಅಲ್ಲಿ ದುರ್ಬಲವಾದದಕ್ಕೆ ಸಮಾಜದ ಬಲಶಾಲಿಯಾದ ಯಾವ ಭಾಗಗಳು, ಅಂಗಗಳಿವೆ, ಅವುಗಳು ಬೆಂಬಲವನ್ನು ನೀಡಿ ಅದನ್ನು ಕೂಡ, ದುರ್ಬಲವಾದ ಭಾಗವನ್ನು ಕೂಡ ಮೇಲಕ್ಕೆತ್ತುವ ಕೆಲಸ ಆಗಬೇಕಾಗ್ತದೆ. ಆ ದೃಷ್ಟಿಯಿಂದ ಒಂದು ಸುಸ್ಥಿರವಾದ ರೀತಿಯಲ್ಲಿ ಈ ಥರದ ಕಾಳಜಿಯ ಕೆಲಸಗಳು ನಡೀಬೇಕಾದ್ರೆ ಸಮಾಜಕ್ಕೆ ಹೆಚ್ಚಿನ ಅರಿವು ಮೂಡಬೇಕು. ಅಂದರೆ ಯಾರಿಗೆ ಆಟಿಸಮಿನ ಯಾವ ತೊಂದರೆಯೂ ಇಲ್ಲವೋ ಅಂತಹ ಪೇರೆಂಟ್ಗಳಿಗೆ, ಸಮಾಜದ ಒಟ್ಟು ಜನರಿಗೆ, ಈ ಸಮಾಜದ ಭಾಗವೇ ಆಗಿರುವಂತಹ ಆಟಿಸಮ್ ಮಕ್ಕಳು, ವಿಶೇಷ ಮಕ್ಕಳಿದ್ದಾರೆ, ಅವರು ಕೂಡ ಉಳಿದ ಮಕ್ಕಳ ಹಾಗೆ ಚೆನ್ನಾಗಿ ಬೆಳೆಯಲಿಕ್ಕೆ, ಅನುಕೂಲವನ್ನು ಪಡೆಯಲಿಕ್ಕೆ ಸಾಧ್ಯ ಆಗಬೇಕು ಅನ್ನೋ ಕಾಳಜಿ ಮೂಡಿದರೆ ತನ್ನಷ್ಟಕ್ಕೆ ತಾನೇ ನೀತಿ ನಿರೂಪಣೆಯಲ್ಲಿ ಕೂಡ, ಸರ್ಕಾರದ ನೀತಿಯಲ್ಲಿ ಕೂಡ ಬದಲಾವಣೆಗಳು ಪಾಸಿಟಿವ್ ಆದ ರೀತಿಯಲ್ಲಿ, ಧನಾತ್ಮಕವಾದ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯ. ಮತ್ತು ಇನ್ನೊಂದು ತುಂಬ ಮುಖ್ಯವಾಗಿ ನಾವು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾದದ್ದು, ಇವು ಯಾವುದೂ ಕೂಡ ಸ್ವಯಂಕೃತ ಅಪರಾಧ ಅಲ್ಲ. ಅಂದರೆ ತಮಗೆ ಬೇಕಾಗಿ ನಮ್ಮ ಕಾರಣದಿಂದ ಯಾವುದೇ ಹೆತ್ತವರಿಗೆ ವಿಶೇಷ ಮಕ್ಕಳು ಹುಟ್ಟುವುದಿಲ್ಲ. ಯಾವುದೋ ಒಂದು ಕಾರಣ ಆಕಸ್ಮಿಕ ಅಂತಲೇ ನಾವು ಹೇಳಬೇಕಷ್ಟೇ. ನಿರ್ದಿಷ್ಟವಾಗಿ ವೈಜ್ಞಾನಿಕವಾಗಿ ಕೂಡ ಬಹಳ ಏನು ಇಂಥದ್ದೇ ಕಾರಣಕ್ಕೆ ಆಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಆದ್ದರಿಂದ ಒಂದು ಬಗೆಯ ಹೊಣೆಗಾರಿಕೆ ಇಡೀ ಸಮಾಜಕ್ಕೂ ಕೂಡ. ಮತ್ತೆ ನಾವು ಸಾಮಾನ್ಯವಾಗಿ ಬಳಸುವಾಗ ಮಾತಿನಲ್ಲೆಲ್ಲ ವಿಶೇಷ ಮಕ್ಕಳು ವಿಶೇಷ ಮಕ್ಕಳು ಅಂತ ಹೇಳ್ತಾರೆ. ಆದರೆ ಮಕ್ಕಳು ಮಕ್ಕಳಾಗಿಯೇ ಉಳಿಯುವುದಿಲ್ಲ, ಅವರಿಗೆ ಪ್ರಾಯ ಆಗ್ತದೆ. ಮತ್ತೆ ಎಷ್ಟೋ ಸಲ ವಿಶೇಷ ಮಕ್ಕಳಿಗೆ ದೈಹಿಕವಾಗಿ ಕೂಡ ಸಮಸ್ಯೆಗಳಿರ್ತವೆ. ವಿಶೇಷ ಮಕ್ಕಳು ಅಂದರೆ ಬುದ್ಧಿ ಬೆಳೆದಿಲ್ಲದೆ ಇರುವುದು ಒಂದು ಬಗೆ, ಆದರೆ ದೇಹದ ಸಾಮರ್ಥ್ಯ, ಕಾಲುಗಳು ಕೈಗಳು ಸರಿ ಇಲ್ಲದೆ ಇರುವಂಥದ್ದು. ಅದರಿಂದ ಆ ಮಕ್ಕಳು ಬೆಳೆದಾಗ ಅವರನ್ನು ನೋಡಿಕೊಳ್ಳುವವರಿಗೆ ಮತ್ತಷ್ಟು ಹೆಚ್ಚು ಕಷ್ಟಗಳಾಗ್ತವೆ. ಆ ದೃಷ್ಟಿಯಿಂದ ಕೂಡ ಈ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಈ ವಿಕಾಸ ಸೇವಾ ಫೌಂಡೇಶನ್ ಅವರು ನೀಡುವ ರೀತಿಯಲ್ಲಿ ಮಕ್ಕಳಿಗೆ ಸರಿಯಾದ ತರಬೇತಿ ಸಿಕ್ಕಿದಾಗ ಅವರು ಬೆಳೆದ ಮೇಲೂ ಕೂಡ, ದೊಡ್ಡವರಾದ ಮೇಲೂ ಕೂಡ ಹಿರಿಯರಿಗೆ ಹೊರೆಯಾಗುವುದು ಅಷ್ಟರ ಮಟ್ಟಿಗೆ ಕಡಿಮೆ. ಆ ದೃಷ್ಟಿಯಿಂದ ಇಂತಹ ಸಂಸ್ಥೆಗಳ ಸೇವೆ ಬಹಳ ಮುಖ್ಯವಾಗಿದೆ. ಇನ್ನೊಂದು ಕೊನೆಯ ಅಂಶ ಏನು ಅಂತಂದರೆ, ನಮ್ಮ MSW ಮತ್ತು BSW ವಿದ್ಯಾರ್ಥಿಗಳನ್ನು, ಇಲ್ಲಿ B.Ed ಕಾಲೇಜಿನ ವಿದ್ಯಾರ್ಥಿಗಳು ಇದ್ದಾರೆ ಅಂತ ಕೇಳಿದೆ. ಈ ಯಾರೇ ಆಗಲಿ ವಿದ್ಯಾರ್ಥಿಗಳನ್ನು ಬಳಸ್ಕೊಂಡದ್ದು ಬಹಳ ಮುಖ್ಯವಾಗಿದೆ. ಯಾಕೆಂದರೆ ಒಂದು 100 ಜನ ವಿದ್ಯಾರ್ಥಿಗಳ ಮೂಲಕ ಅದೊಂದು 500 ಮಂದಿಗೆ ತಲುಪ್ತದೆ ಯಾವುದೇ ವಿಷಯ, ಅವರ ಮನೆಯವರಿಗೆ, ಹೆತ್ತವರಿಗೆ. ಅದು ಬಹಳ ಮುಖ್ಯವಾಗಿದೆ. ಆ ಅವೇರ್ನೆಸ್, ನಾವೇನು ಜಾಗೃತಿ ಅಂತ ಹೇಳ್ತೇವೆ, ಅದು ಇಲ್ಲಿ ಸೇರಿರುವಂಥ ವಿದ್ಯಾರ್ಥಿಗಳ ಮೂಲಕ ಅವರ ಮನೆಗಳಿಗೆ, ನೆರೆಮನೆಗಳಿಗೆ ತಲುಪಬೇಕು. ಆಮೇಲೆ ಇವರು ವಿಶೇಷವಾಗಿ ನಮ್ಮಲ್ಲಿ ಸಾಮಾನ್ಯ ಪದವಿಗಳೀಗ ಉದ್ಯೋಗವನ್ನು ಕೊಡುವುದಿಲ್ಲ, ಉದ್ಯೋಗದ ಕೌಶಲವನ್ನು ನಾವು ಪದವಿಯಲ್ಲಿ ಕಲಿಸುವುದಿಲ್ಲ ಅಂತ ಹೇಳುವಂಥ ಆರೋಪ ಇದೆ. ಆದರೆ BSW ಮತ್ತು MSW ವಿಷಯದಲ್ಲಿ ಇದನ್ನು ಹೇಳಲಿಕ್ಕೆ ಸಾಧ್ಯ. ಯಾಕೆಂದರೆ ಅಲ್ಲಿ ಸಮಾಜದ ಜೊತೆಗೆ ಕೆಲಸ ಮಾಡುವ ಕೌಶಲವನ್ನು ಅವರು ಪ್ರಾಯೋಗಿಕವಾಗಿ ಕೂಡ ಕಲಿತಾರೆ. ಇವತ್ತಿನ ಅವರು ಈ ಏನು ಸಭೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದು ಕೂಡ ಒಂದು ಪ್ರಾಯೋಗಿಕ ಕಲಿಕೆ. ಮೇಡಮ್ ಅವರು ಹೇಳಿದ ಹಾಗೆ ಬಹಳ ಒಳ್ಳೆಯ ಒಂದು ಬೀದಿ ನಾಟಕವನ್ನು ಕೂಡ ಅವರು ಪ್ರದರ್ಶನ ಮಾಡ್ತಾರೆ. ಮತ್ತು ಇದನ್ನು ಈ ರೀತಿಯಲ್ಲಿ ಕಲಿಯುವ ಮೂಲಕವೇ ನಮಗೆ ನಮ್ಮ ಕಲಿಯುವ ವಿಷಯದ ಬಗ್ಗೆ ಒಂದು ಪ್ರೀತಿ ಮತ್ತು ಸಮಾಜದ ಬಗ್ಗೆ ಒಂದು ಪ್ರೀತಿ ಬೆಳೀಬೇಕು. ಅದು ಖಂಡಿತವಾಗಿ ಬೆಳೀತದೆ ಅಂತ ನಾನು ಭಾವಿಸ್ತೇನೆ. 90% ವಿದ್ಯಾರ್ಥಿಗಳಲ್ಲಿ ಆದರೂ ಅದು ಬೆಳೀತದೆ. ಆ ಇನ್ವಾಲ್ವ್ಮೆಂಟ್, ಆ ಪ್ರಾಯೋಗಿಕತೆ ಇಲ್ಲದಿದ್ದಾಗ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳಿಗೆ ತಾವು ಕಲಿಯುವ ವಿಷಯದ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಬೆಳೀಬೇಕು. ಅಂದರೆ ಯಾವುದೇ ಕೋರ್ಸನ್ನು ನಾನು ಏನು ಕೀಳಾಗಿ ಕಾಣ್ತಾರೆ. ಆದರೆ ನಮ್ಮಲ್ಲಿ ಈಗ BA ವಿದ್ಯಾರ್ಥಿಗಳು ಏನು ಮಾಡ್ತಾರೆ, BA ಹಿಸ್ಟ್ರಿ, ಇಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಕಲಿತಾರೆ.
ಪ್ರಾಕ್ಟಿಕಲ್ ಆದ ಅನುಭವ ಅವರಿಗಿರುತ್ತದೆ. ಆದ್ದರಿಂದ ಆ ವಿಷಯದ ಜೊತೆಗೆ ತಾದಾತ್ಮ್ಯ ಕೂಡ ಅಷ್ಟರ ಮಟ್ಟಿಗೆ ಕಡಿಮೆ. ಈ ಹಿಸ್ಟ್ರಿಯಲ್ಲಿ ಯಾವುದೋ ಒಂದು ಚಾರಿತ್ರಿಕವಾದ ಪ್ರದೇಶಕ್ಕೆ ಭೇಟಿ ಕೊಟ್ಟು ಒಂದು ಅಷ್ಟು ಪ್ರವಾಸ ಎಲ್ಲ ಮಾಡಿದರೆ ಸ್ವಲ್ಪ ಅದರ ಜೊತೆಗೆ ಒಂದು ಅವಿನಾಭಾವ ಸಂಬಂಧ ಬೆಳೀತು. ಅದು ಬಿಟ್ಟು ಬರೀ ನಾವು ಪುಸ್ತಕದ ಮೂಲಕ ಅಧ್ಯಯನ ಮಾಡಿದರೆ, ಪಾಠ ಕೇಳಿದರೆ, ಅರ್ಥಶಾಸ್ತ್ರವೋ ಸಮಾಜಶಾಸ್ತ್ರವೋ ಇತಿಹಾಸವೋ ಮತ್ತೊಂದು ನಮ್ಮ ಆ ವಿಷಯದ ಜೊತೆಗೆ ಒಂದು ಬಾಂಧವ್ಯ ಬೆಳೀತು. ಅದು ಬೆಳೀಲಿಕ್ಕೆ ಅವಕಾಶವನ್ನು ಈ ಒಂದು ಕಾರ್ಯಕ್ರಮದ ಮೂಲಕ ಇಲ್ಲಿ MSW ವಿದ್ಯಾರ್ಥಿಗಳಿಗೆ ಮತ್ತಷ್ಟು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಕೂಡ ಅಭಿನಂದನೀಯವಾದದ್ದು. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿನ ಕಾರ್ಯಕ್ರಮ ಏನು ಈ ಆಟಿಸಮ್ ದಿನವನ್ನು ಆಚರಿಸುವಂಥದ್ದು ಸೆಲೆಬ್ರೇಷನ್ ಅಲ್ಲ ಅಂತ ಗಣೇಶ್ ಭಟ್ ಅವರು ಬಹಳ ಚೆನ್ನಾಗಿ ಹೇಳಿದರು. ಆದರೆ ಕನ್ನಡದ ಆಚರಣೆ ತಪ್ಪಲ್ಲ, ಯಾಕೆಂದರೆ ಆಚರಣೆ ಅಂದರೆ ಆಚಾರ ಮಾಡೋದಷ್ಟೇ, ಅದೇನು ಸಂಭ್ರಮ ಅಲ್ಲ. ನಾವು ಸ್ವಾತಂತ್ರ್ಯವನ್ನು ಹಾಗೆ ನೋಡಿದರೆ ಸ್ವಾತಂತ್ರ್ಯ ಆಚರಣೆ ಅಂತ ಹೇಳೋದು ಸ್ವಾತಂತ್ರ್ಯ ಸಂಭ್ರಮ ಅಂತ ಹೇಳೋದು. ಆಚರಣೆ ಸಂತೋಷದ್ದು ಇರ್ಬೋದು, ದುಃಖದ್ದು ಇರ್ಬೋದು. ಆ ದೃಷ್ಟಿಯಿಂದ ಇವತ್ತಿನ ದಿನವನ್ನು ಆಚರಿಸುತ್ತಾ ಇರುವುದು ಮಾತ್ರ ಅಲ್ಲ, ಅವರು ಇದರ ಜೊತೆಗೆ ಅವರು ನಿರಂತರವಾಗಿ ಇಡೀ ವರ್ಷ ಮಾಡ್ತಾ ಇರುವಂಥ ಕೆಲಸ ಏನಿದೆ ಅದು ನಿಜವಾದ ಅರ್ಥದ ಸೇವೆ. ಆದ್ದರಿಂದ ಅನ್ವರ್ಥವಾದಂಥ ಒಂದು ಹೆಸರು, ಸಮಾಜವನ್ನು ವಿಕಾಸ ಮಾಡುವಂತಹ ಒಂದು ಸೇವೆಗೆ ಗಟ್ಟಿಯಾದ ಅಡಿಪಾಯವನ್ನು ಹಾಕಿದ್ದಾರೆ, ಫೌಂಡೇಶನನ್ನು ಹಾಕಿದ್ದಾರೆ. ಇದು ಬೆಳೆದ 100 ಕಾಲ ಬಾಳಲಿ, ಸಮಾಜಕ್ಕೆ ಉಪಯುಕ್ತವಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಫೌಂಡೇಶನ್ ಸಂಸ್ಥೆಗೆ ಮಕ್ಕಳಿಗೆ ಕಲಿಸಬಲ್ಲಂತ ವಿಶೇಷ ಮಕ್ಕಳಿಗೆ ಕಲಿಸಬಲ್ಲಂತ ಲರ್ನಿಂಗ್ ಕಿಟ್ ಸುಮಾರು 25,000 ರೂಪಾಯಿ ಮೌಲ್ಯದ ಲರ್ನಿಂಗ್ ಕಿಟ್ ಅನ್ನು ಅವರು ಸಕ್ಷಮ ರಾಷ್ಟ್ರಮಟ್ಟದ ಬಗ್ಗೆ ನಮಗೆ ಕೊಡ್ತಿದ್ದಾರೆ. ಅದನ್ನು ಶ್ರೀಯುತ ರಾಜಶೇಖರ್ ಭಟ್ ಮತ್ತು ಸಕ್ಷಮದ ಎಲ್ಲ ಪದಾಧಿಕಾರಿಗಳು ಬಂದು ನಮ್ಮ ಸಂಸ್ಥೆಯ ಪ್ರಧಾನ ಅಧ್ಯಾಪಕಿಯಾದಂಥ ಶ್ರೀಮತಿ ಅಕ್ಷತಾ ಅವರಿಗೆ ಕೊಡುವ ಮೂಲಕ ಅದನ್ನು ಹಸ್ತಾಂತರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಗೆ ಆರ್ಥಿಕ ಸಹಾಯಕ್ಕಿಂತಲೂ ಇಂಥದ್ದೇ ಹೆಚ್ಚು ನಮಗೆ ಉಪಯೋಗ ಬೀಳೋದು. ಯಾಕಂದ್ರೆ ನಮ್ಮಲ್ಲಿ ಬರುವ ಮಕ್ಕಳಿಗೆ ಕಲಿಸಲಿಕ್ಕೆ ಎಷ್ಟು ಕಿಟ್ಗಳಿದ್ರು ಕೂಡ ನಮಗೆ ಸಾಕಾಗೋದಿಲ್ಲ. ಯಾಕಂದ್ರೆ ಹೊಸ ಹೊಸ ವಿಚಾರಗಳು, ಒಂದು ವಸ್ತುವಿಗೆ ಒಂದು ಕಲಿತಾದ ಒಂದು 2 ದಿವಸ ಆಗುವಾಗ ಕಲಿತು ಬಿಡ್ತದೆ. 3ನೇ ಹೊಸತಕ್ಕೋಸ್ಕರ ಹಂಬಲಿಸ್ತೇವೆ. ದಯವಿಟ್ಟು ಒಮ್ಮೆ ಎಲ್ಲವನ್ನೂ 1-2 ವಸ್ತುಗಳನ್ನು ತೋರಿಸ್ಲಿಕ್ಕೆ ಸಾಧ್ಯ ಆದರೆ ಸಭೆಗೆ ತೋರಿಸ್ಬೇಕು ಅಂತ ರಾಜಶೇಖರ ಭಟ್ರನ್ನ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೆಲ್ಲ ಒಂದು ರೀತಿ ಪಜಲ್ಗಳು. ಯಾಕೆಂದ್ರೆ ಈ ಮಕ್ಕಳ ಮೆದುಳಿಗೆ ಕಸರತ್ತು ಕೊಡುವಂಥದ್ದು. ಈ ಮೆದುಳು ಬೆಳೀತಾ 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 ಹೋಗ್ಬೇಕಾದ ಬೆಳೆಸುವಂತ ನಮ್ಮ ಕೆಲಸ. ಅದಕ್ಕೆ ಪೂರಕವಾಗುವಂತ ಕಿಟ್ಗಳನ್ನು ಕೊಟ್ಟಿದ್ದಾರೆ. ನಾವು ಬಹಳ ಆಭಾರಿಯಾಗಿದ್ದೇವೆ ಸಕ್ಷಮ ಭಾರತಿಗೆ. Mm-hmm.